ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲವನ್ನು ನೋಡೋಣ. ವಿಶೇಷವಾಗಿ 30ನೇ ತಾರೀಕು ಏಪ್ರಿಲ್ 2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಚಿತ್ತಾ ನಕ್ಷತ್ರ, ವಜ್ರಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ ತಿಥಿಯ ಪ್ರಕಾರ ಲೆಕ್ಕಾಚಾರ ತಗೊಂಡ್ರೆ ಇವತ್ತು ನರಸಿಂಹ ಜಯಂತಿ. ನರಸಿಂಹರ ಸ್ವರೂಪ ವಿಶೇಷವಾಗಿ ಅರ್ಧ ಮನುಷ್ಯ, ಅರ್ಧ ಆ ಒಂದು ಪಶುವಿನ ಭಾವ, ಸಿಂಹದ ಭಾವ. ಭಗವಂತನ ಸೃಷ್ಟಿ ಎಷ್ಟು ಚಂದ ಅಂತ ಹೇಳ್ದ ಅಂದ್ರೆ, ಯಾರೋ ಗುರುಗಳನ್ನ, ರಮಣ ಮಹರ್ಷಿಗಳನ್ನ ಕೇಳ್ತಾರೆ, ಅಲ್ಲ ಭಗವಂತ ಯಾಕೆ ಸೃಷ್ಟಿ ಮಾಡಬೇಕು? ಎಲ್ಲ ಭಗವಂತಂದೇ, ಇದೆಲ್ಲ ತಲೆನೋವೆಲ್ಲ ಯಾಕೆ? ಇದೆಲ್ಲ ಏನಕ್ಕೆ ಬೇಕಿತ್ತು ಅಂತ ನೋಡಿ. ಗುರುಗಳೇ ಕ್ಷಣ ಮಾತ್ರವೂ ಯೋಚನೆ ಮಾಡದೆ ನಿನ್ನ ಮುಖವನ್ನ ಯಾವತ್ತಾದ್ರೂ ನೋಡ್ಕೊಂಡಿದೀಯಾ? ಎಲ್ಲಾದ್ರೂ ನೋಡಿದ್ಯಾ? ಅರೆ ನೋಡ್ದೆ, ಕನ್ನಡಿಲಿ ನೋಡ್ಕೊಂಡಿದ್ದೀನಿ ಅಷ್ಟೇ. ಭಗವಂತ ಕೂಡ ತನ್ನ ಮಾಯಾ ಸ್ವರೂಪ, ಈ ಮಾಯಾ ಅನ್ನೋದು ಒಂದಿದೆ, ಕನ್ನಡಿಯಲ್ಲಿ ನೋಡ್ಕೊಂಡಿರೋದು. ಹೇಗಿರುತ್ತೆ ಇದು ಅಂತ, ಅದೇ ಈ ಪ್ರಪಂಚ. ತನ್ನೊಳಗಡೆಯೂ, ಭಗವಂತನ ಒಳಗಡೆಯೂ ಒಂದು ಮಾಯಾ ಇದೆ. ಇಲ್ಲದ ಯಾವುದೋ ಒಂದು ಹುಡುಕತಕ್ಕಂಥ ಭಾವ, ಆ ಭಾವವೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆ ರೀತಿ ನೋಡಿ, ಆ ನರಸಿಂಹರ ಉಪಾಸನೆಯಲ್ಲಿ, ಹೌದು ಚಿತ್ತಾ ನಕ್ಷತ್ರ ಇವತ್ತು, ಸ್ವಾತಿ ನಕ್ಷತ್ರದ ದಿನ ಸಂಧ್ಯಾ ಕಾಲದಲ್ಲಿ ಆವಿರ್ಭಾವ ಆಗಿರ್ತಕ್ಕಂಥದ್ದು ಆ ಸ್ವಾಮಿ ನರಸಿಂಹರ. ಆದ್ರೆ ವೈಶಾಖ ಮಾಸದ ಚತುರ್ದಶಿ ಇವತ್ತು ಎಲ್ಲ ನರಸಿಂಹರ ಆಲಯದಲ್ಲಿ ವಿಶೇಷ ಪೂಜೆಗಳು. ದೇವರಾಯನ ದುರ್ಗ ಇರ್ಬೋದು, ಭದ್ರಾವತಿಯಲ್ಲಿ ಸ್ವತಂತ್ರ ನರಸಿಂಹ, ಲಕ್ಷ್ಮೀಪುರ ನರಸಿಂಹ ಅನ್ನತಕ್ಕಂಥದ್ದು ಹೇಳ್ತಾರೆ, ಸ್ವಯಂಭೂ ನರಸಿಂಹ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಒಮ್ಮೆ ಆದಾಗ ನೀವು ಹೋಗ್ಬೇಕು. ಮೇಲುಕೋಟೆಯಲ್ಲಿರೋ ನರಸಿಂಹ ಇರಬಹುದು, ಆಹೋಬಿಲ ನರಸಿಂಹ ಇರಬಹುದು, ಸಿಂಹಾಚಲ ನರಸಿಂಹ. ಮೊನ್ನೆ ವೈಶಾಖ ಶುದ್ಧ ಆ ಷಷ್ಠಿ ದಿನ ರಾಮಾನುಜಾಚಾರ್ಯರ ಆ ಒಂದು ಜನ್ಮ ದಿನೋತ್ಸವ ಸಂದರ್ಭದಲ್ಲಿ ಸಿಂಹಾಚಲದಲ್ಲಿ ಮೂಲ ವಿರಾಟ್ ಸ್ವರೂಪವನ್ನ ತೋರಿಸ್ತಾರೆ. ನಿತ್ಯ ಸ್ವಾಮಿಗೆ ಅಲ್ಲಿ ಗಂಧದ ಅಲಂಕಾರ ಇರುತ್ತೆ, ಇಲ್ಲ ಅರಿಶಿಣದ ಅಲಂಕಾರ ಇರುತ್ತೆ. ಆ ಒಂದು ಪರಿಪೂರ್ಣ ಅವತಾರವನ್ನ ನೋಡ್ಲಿಕ್ಕಾಗೋದಿಲ್ಲ. ಆದ್ರೆ ವರ್ಷದಲ್ಲಿ ಒಮ್ಮೆ ಮಾತ್ರ ಆ ಒಂದು ಮೂಲ ವಿಗ್ರಹ ಸ್ವರೂಪವನ್ನ ತೋರಿಸ್ತಾರೆ. ನೀವು ನೋಡಬಹುದು, ಸಿಂಹಾಚಲಂ ಆಂಧ್ರದಲ್ಲಿದೆ. ಒಮ್ಮೆ ಆದಾಗ ಹೋಗ್ಬನ್ನಿ. ನರಸಿಂಹರ ಆ ಒಂದು ಉಪಾಸನೆ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಯಾರು ಮಾಡಬೇಕು, ಯಾಕೆ ಮಾಡಬೇಕು, ತುಂಬಾ ಜನ ಗೊತ್ತಿಲ್ಲ. ಅರೇ ಬಿಡಿ ಸ್ವಾಮಿ, ಹಾಗೆ ಹೀಗೆ ಲೆಕ್ಕಾಚಾರಗಳು ಹೇಳ್ತಾರೆ. ನೋಡಿ, ಒಬ್ಬ ಮನುಷ್ಯ ಅತೀವವಾಗಿರತಕ್ಕಂಥ ಆತ್ಮವಿಶ್ವಾಸ, ಅಹಂಕಾರ, ದುರಾಸೆಯ ಒಂದು ಎತ್ತರಕ್ಕೆ ಹೋದಾಗ ಭಗವಂತ ಶಿಕ್ಷಿಸಲು ಯಾವುದೋ ಒಂದು ರೂಪದಲ್ಲಿ ಬರುತ್ತಾನೆ. ಅಂತ ಒಂದು ಹಿರಣ್ಯ ಕಶ್ಯಪ ಮಹರ್ಷಿಗಳ ಅದಿತಿ ಬಂದು ಆದಿತ್ಯರಿಗೆ ಅಮ್ಮ, ದಿತಿ ಬಂದು ದೈತ್ಯರಿಗೆ ಅಮ್ಮ, ದೈತ್ಯ ಸಂಜಾತ. ಹಿರಣ್ಯಾಕ್ಷ ಹುಟ್ಟಿ ಬೆಳೆದ ಮೇಲೆ ಅಲ್ಲೊಂದು ವರಹ ಸ್ವಾಮಿಯ ರೂಪ ಬಂದು ಸಾಯಿಸುತ್ತೆ. ಅಹಂಕಾರ ಪ್ರಪಂಚದಲ್ಲಿ ಇರತಕ್ಕಂಥ ನೋಡಿ, ಆ ಹೆಸರಿನಲ್ಲೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ನೋಡಿದ ಬಂಗಾರವೆಲ್ಲ, ನೋಡಿದ ಅಂದವೆಲ್ಲ ನನಗೇ ಇರಬೇಕು ಅನ್ನತಕ್ಕಂಥದ್ದು ಹಿರಣ್ಯಾಕ್ಷನದ್ದು. ಹಿರಣ್ಯಕಶಿಪು ರಕ್ಷಿಸ್ಕೊಳ್ಳೋದು.
ಇವನು ನೋಡೋದೆಲ್ಲ ನನಗ್ ಬೇಕು ಅಂದ್ರೆ ಇದನ್ನ ಎತ್ತಿಟ್ಕೊಳ್ಳೋದು ಇವನ ಕೆಲಸ, ಭದ್ರ ಮಾಡೋದು. ಹಿರಣ್ಯಕಶಿಪು. ಹಿರಣ್ಯ ಅಂದ್ರೇನೆ ಬಂಗಾರ. ಬಂಗಾರ ನನ್ನದು, ಬಂಗಾರಕ್ಕೆ ಮೀರಿದ ಬೆಲೆ ಇಲ್ಲ. ನೋಡಿ, ಆ ಕಾಲಕ್ಕೆ ಆಗಿನ ಒಂದು ಸತ್ಯಯುಗದ ಕಾಲದಲ್ಲಿಯೇ ಇಂಥದೊಂದು ಭಾವ ಇತ್ತು ಅಂತ ಹೇಳಿದ್ರೆ, ಈ ಕಲಿಯುಗಕ್ಕೆ ನಮಗೆ ಮಿತಿ ಮೀರಿದಂತ ಆ ಒಂದು ಭಾವಗಳು ಎಷ್ಟಿರುತ್ತೆ. ಆ ಬಂಗಾರದ ಮೇಲೆ ಮೋಹ. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ. ನಾವು ಯಾರು ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ, ಹೋಗ್ಲಿಕ್ಕೆ. ಆದ್ರೆ ಹೋಗುವವರೆಗೂ ಇದ್ಯಾವುದೋ ಒಂದು ಅಧಿಕಾರ, ಅಂತಸ್ತು, ಅಂದ, ಚಂದ, ಮೋಹ, ಪ್ರೀತಿ, ಪ್ರೇಮ, ಕೋಪ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠಾ, ಗೌರವ, ಈ ಬಂಗಾರ, ವಜ್ರ, ವೈಡೂರ್ಯ, ನಾನು, ನಂದು, ನನಗೆ ಗೊತ್ತೇನೋ, ನಾನು ಯಾರು ಗೊತ್ತೇನೋ, ನನ್ನ ಹತ್ರ ಎಷ್ಟಿದೆ ಗೊತ್ತೇನೋ, ನಾನು ಯಾವ ಮಟ್ಟದವನು ಗೊತ್ತೇನೋ ಅನ್ನೋ ಒಂದು ಪ್ರತಿ ನಿಮಿಷ ತನ್ನ ಅಹಂನಲ್ಲಿ ಬಾಳುತ್ತಾನೆ. ಇನ್ನೊಬ್ಬರು ಮುಂದುಗಡೆ ಈ ತದ್ಭಾವ ಮಾಡೋದೇ ಇಲ್ಲ. ಅಯ್ಯ ಇದು ನಿನ್ನದು, ಅಯ್ಯ ಇದು ನೀನು ಕೊಟ್ಟಿದ್ದು, ಅಯ್ಯ ಇದು ನಿನ್ನಿಂದಲೇ. ಆ ಮಾತೇ ಇಲ್ಲ ಮಕ್ಕಳೇ. ಮನುಷ್ಯ ಮಲೀನವಾಗಿ ಬಿಟ್ಟಿದ್ದಾನೆ. ಯಾರನ್ನು ನಂಬುವುದು. ಮೊನ್ನೆ ಪ್ರವಚನಕ್ಕೆ ಈ ಸಹಸ್ರ ಚಂಡಿಕಾ ಯಾಗ, ಬಹು ವಿಶೇಷವಾಗಿ ಈ ಒಂದು ಕುಜನ ಸಾಂಗತ್ಯ, 8 ದಿನ ಸಹಸ್ರ ಚಂಡಿಕಾ ಯಾಗ ಆ ಒಂದು ವೇಣುಗೋಪಾಲ್ ಕುಟುಂಬ ಮಾಡಿದ್ರು. ದೇವರವ್ರ ಕುಟುಂಬಕ್ಕೆ ಅವ್ರ ತಾಯಿನ ಭೇಟಿ ನಾನು ಮಾಡಿರ್ಲಿಲ್ಲ. ಎಂಥ ಸುಪುತ್ರ ಎತ್ತಿದೀಯಮ್ಮ, ಎಂಥ ಸುಪುತ್ರ. ಇಂಥದೊಂದು ದೈವಿಕ ಕಾರ್ಯ ಮಾಡೋ ಒಂದು ಯೋಗ ಎಲ್ರಿಗೂ ಬರೋಲ್ಲ, ಮಾಡುವುದೂ ಇಲ್ಲ ಇದ್ದರು. ನೀವು ನೋಡಿ, ತುಂಬಾ 99% ರಾಜಕಾರಣಿಗಳನ್ನ ನೋಡಿ, ಅವರ ಹತ್ರ ಸಂಪತ್ತು ಕೊಳ್ಳೆ ಹೊಡೆಯುವಷ್ಟು ಬಂದ್ಬಿದ್ದಿರುತ್ತೆ. ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಈ ತರ ದೈವಿಕ ಕಾರ್ಯಗಳನ್ನ? 8 ದಿನ ನಿತ್ಯ ಕಡಿಮೆ ಅಂದ್ರೂ 1,00,000 ಜನರಿಗೆ ಪ್ರಸಾದ ಸೇವಾ. ಯೋಚನೆ ಮಾಡಿ ನೋಡಿ. ನಿತ್ಯ ಪ್ರಸಾದ, ಭೋಜನ, ಉಳ್ಕೊಳ್ಳಿಕ್ಕೆ ದೂರದಿಂದ ಬಂದವರಿಗೆ ಬಸ್ಸಿನ ವ್ಯವಸ್ಥೆ. ಆ ಸಹಸ್ರ ಚಂಡಿಕಾ ಯಾಗದ ಆ ಪೂರ್ಣ ಸಂಕಲ್ಪ ಜನಸಾಮಾನ್ಯರಿಗೆ ತಲುಪಲಿ. ಅವ್ರೊಬ್ರೇ ಮಾಡ್ಕೋಬೋದಿತ್ತು. ಅಷ್ಟು ದುಡ್ಡು, ಅಷ್ಟು ಅಧಿಕಾರ, ಅಷ್ಟು ಶಕ್ತಿ ಇರೋರು ಇನ್ಯಾರಿಗೂ ಇನ್ನಷ್ಟು ದುಡ್ಡು ಹೆಚ್ಚಿಸ್ಕೋಬೇಕು, ಇನ್ನಷ್ಟು ಶಕ್ತಿ ಹೆಚ್ಚಿಸ್ಕೋಬೇಕು ಅಂತ ಶಕ್ತಿ ಹೆಚ್ಚಿಸ್ಕೊಳ್ಳೋದು ಹಾಗಲ್ಲ, ಹೀಗೆ. ತುಂಬಾ ಜನ ಗೊತ್ತಿಲ್ಲ. ಕೊಟ್ಟಷ್ಟು ಭಗವಂತ ಕೊಡುತ್ತಾನೆ. ಕೆಲವರಿಗೆ ಮಾತ್ರ ಅದು ಅರ್ಥ ಆಗಿರುತ್ತೆ. ಯಾರೋ ವಿದ್ಯಾ ವೈದಿಕರಿಗೆ, ಜ್ಞಾನ ವೈದಿಕರಿಗೆ, ಲಕ್ಷ್ಮೀ ವೈದಿಕರಿಗೆ ಅದು ಗೊತ್ತಿರುತ್ತೆ. ನಾನು ನೋಡಿದನು, ಒಂದು ದೊಡ್ಡ ಲಕ್ಷ್ಮಿ ಅನ್ನೋದು ಕಾಲ್ ಮುರ್ಕೊಂಡು ಬಿದ್ದಿದೆ. ಅವರ ಮನೆಯಲ್ಲಿ ಆ ತಾಯಿ ಜೀವ ಪ್ರಸಾದ ಆಗಿದ್ದೆ, ಬೆಳಿಗ್ಗೆ ಪೂಜೆ ಆಗಿದ್ದೆ, ಮೊದಲ ತಿಂಡಿ ತಾನು ತಿನ್ನುವ ಮೊದಲು 5,000 ಮಂದಿಗೆ ಊಟ ಹೋಗುತ್ತೆ ಅಂದ್ರೆ ನಂಬ್ತೀರಾ? ಅಂದ್ರೆ ವರ್ಷಕ್ಕೆ ಹೆಚ್ಚು ಕಡಿಮೆ 18 ಲಕ್ಷ ಮಂದಿಗೆ ಊಟ ಇಡತಕ್ಕಂಥ ಭಾವ. ದಿನಕ್ಕೆ 5,000 ಮಂದಿಗೆ ಊಟ ಹೋಗುತ್ತೆ, ಬೆಳಿಗ್ಗೆ ತಿಂಡಿ. ಅದು ಹೋಗಿದೆ ಅಂದಾದ್ಮೇಲೆ ಕುಳಿತುಕೊಂಡು ಪ್ರಸಾದ ಸೇವಿಸೋದು. ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಅಧಿಕಾರ ಲಕ್ಷ್ಮಿ ಎಲ್ಲವೂ ಅವರ ಮನೆಯಲ್ಲಿ ಬಾಗಿಲಲ್ಲಿ ನಿಂತು ಬಿಟ್ಟಿದ್ದು. ಹೊರಗಡೆ ಹೋಗೋಕೆ ಮನಸ್ಸು ಮಾಡೋಲ್ಲ. ಅವ್ರು ಹೋಗಿದೆ ಅಂದ ಮೇಲೆ ಆ ಅನ್ನಕ್ಕೆ, ಪ್ರಸಾದಕ್ಕೆ ನಮಸ್ಕಾರ ಹಾಕಿ ಬಂದಿರೋ ಯಾರಾದ್ರೂ ಆಚಾರ್ಯರು, ಇನ್ನೊಬ್ರು ನಾವು ಬಂದಿದ್ದೀವಿ ಅಂದ್ರೆ ನಮಗೆ ಬಡಿಸಿ ನಮ್ಮದಾದ ಮೇಲೆ, ನಾವು ತೃಪ್ತಿಯಾದ ಮೇಲೆ ಹಾಕಿ ಸೇವಿಸೋದು. ಇಂಥವ್ರಿದ್ದಾರೆ. ದೈವ ಇಂಥದ್ದೊಂದು ಶಕ್ತಿ ಕೆಲವರಿಗೆ ಕೊಟ್ಟಾಗ ಈ ತರದ್ದು ಒಂದು ದೈವಿಕ ಕಾರ್ಯಗಳನ್ನ 4 ಜನಕ್ಕೆ ನೆರಳು ಕೊಡುವಂತ ಕಾರ್ಯ ಮಾಡ್ತಿರ್ತಾರೆ. ನಮಗೆ ಅದು ಕನ್ಸಲ್ಲೂ ಬರೋಲ್ಲ. ಇನ್ನೊಬ್ರು ಗಾಯ ಮಾಡೋದು, ಸ್ವಲ್ಪ ದುಡ್ಡು ಬಂತು ಅಂದ್ರೆ, ಸ್ವಲ್ಪ ಅಧಿಕಾರ ಇತ್ತು, ನಾನು ಯಾರು ಗೊತ್ತೇನೋ, ನಾನು ಏನ್ ಮಾಡಬಲ್ಲೆ ಗೊತ್ತೇನೋ, ಈ ರೀತಿ ಪ್ರಭಾವಗಳಲ್ಲಿ ಮತ್ತಿನಲ್ಲಿ ತೇಲುತ್ತಿರುತ್ತಾರೆ. ಇರ್ಲಿ, ಭಗವಂತ ಅದನ್ನೇ ಹಿರಣ್ಯ, ಆ ಬಂಗಾರ, ಆ ಅಧಿಕಾರ. ಇವತ್ತು ಇರಾನ್ ಗತಿ ಏನಾಗಿದೆ, ಇರಾಕ್ ಗತಿ ಏನಾಗಿದೆ, ಕಡಿಮೆ ಅಂದ್ರೂ 100 ಲಕ್ಷ ಕೋಟಿಯ ದುಡ್ಡನ್ನ ಹಾಳು ಮಾಡಿಟ್ಟು ಬಿಟ್ಟಿದ್ದಾನೆ ಟ್ರಂಪ್. 1 ಲಕ್ಷ ಕೋಟಿ ಅಲ್ಲ, 2 ಲಕ್ಷ ಕೋಟಿ ಅಲ್ಲ, ನಮ್ಮ ದೇಶದ 2 ವರ್ಷದ GDP ಟ್ಯಾಕ್ಸು ಏನೆಲ್ಲ ಕಲೆಕ್ಷನ್ ಮಾಡ್ತೀವಿ ಅಷ್ಟು ದುಡ್ಡನ್ನ ಈ ಒಂದು 40 ದಿನದ ಯುದ್ಧದಲ್ಲಿ ಮುಳುಗ್ಸಾಕ್ಬಿಟ್ಟಿದ್ದಾನೆ. ಅದು ಲೆಕ್ಕಕ್ಕೆ ಸಿಕ್ಕಿರೋದು, ಲೆಕ್ಕಕ್ಕೆ ಸಿಗದೇ ಇರೋದು ಇನ್ನೊಂದು 200 ಲಕ್ಷ ಕೋಟಿ. ಅಷ್ಟು ದೇಶಗಳ ಸಂಪತ್ತಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ, ಅಭಿವೃದ್ಧಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ನೋಡಿ, ಹುಟ್ಕೋತಾನೆ ಇಂಥದ್ದೊಬ್ಬ ಹಿರಣ್ಯ ಕಶಿಪು, ಹಿರಣ್ಯಾಕ್ಷ, ಇಬ್ಬರೂ ಸೇರಿರ್ತಕ್ಕಂಥ ಪ್ರಭಾವ.
ಯೋಚನೆ ಮಾಡಿ ನೋಡಿ, ಪುಟಿನ್ 4-5 ವರ್ಷ ಆಯ್ತು, ಇನ್ನು ಯುದ್ಧ ಮುಗುದೇ ಇಲ್ಲ. ಆಗ್ತಲೇ ಇದ್ದಾರೆ, ಇವರು ಆಗ್ತಲೇ ಇದ್ದಾರೆ. ಯಾರಿಗೆ ಪ್ರಯೋಜನ? ತನ್ನ ಅಹಂ, ನಾನು ಯಾರು ಗೊತ್ತಾ, ನನ್ನ ಮಿಸೈಲ್ ಶಕ್ತಿ ಗೊತ್ತಾ, ನನ್ನ ತಾಕತ್ತು ಗೊತ್ತಾ ಅನ್ನತಕ್ಕಂಥ ಒಂದು ಭಾವ. ಇಡೀ ಪ್ರಪಂಚದಲ್ಲಿ ಸೈಲೆಂಟ್ ಆಗಿರೋದು ಇಬ್ರೆ, ಒಂದು ಚೈನಾ ಬಿಟ್ರೆ ನಾವು. ಚೈನಾ ಅವನು ಡೆವಲಪ್ಮೆಂಟ್ ಕಡೆ ಗುಳ್ಳೆ ನರಿ ತರ ಸಾಕ್ತಿದ್ದಾನೆ. ಹಿ ಈಸ್ ಮೂವಿಂಗ್, ಎಲ್ಲೂ ಕಾಣಿಸ್ಕೊತಿಲ್ಲ. ಅವನ ಅಭಿವೃದ್ಧಿಯ ಕಡೆ ತೋರಿಸ್ತಿದ್ದಾನೆ, ಬೆಳವಣಿಗೆ ಕಡೆ ತೋರಿಸ್ತಿದ್ದಾನೆ, ಯಾರೇನಾದ್ರೂ ಬಡ್ಕೊಳ್ಳಿ ಅಂತ. ಆಲ್ರೆಡಿ ನೋಡಿ, ಟ್ರಂಪ್ ಒಂದು ತುರ್ತು ಒಂದು ರಕ್ಷಣಾ ಒಂದು ತಂತ್ರಗಾರಿಕೆಗೆ ಸಂಬಂಧಪಟ್ಟಂತ ಒಂದು ಮೀಟಿಂಗ್ ನಡೀತಿದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ ಅಂದ್ರೆ, ಅದು ಎಷ್ಟು ಲಕ್ಷ ಕೋಟಿ ಬೇಕು, ಐರನ್ ಡೋಮ್ ಬೇಕು. ಯಾಕಂದ್ರೆ ಅವರಿಗೆ ಮಿಸೈಲ್ಗಳು ಬಂದು ಬಡಿತು ಅಂತ ಹೇಳಿದ್ರೆ ಅದನ್ನ ಎದುರಿಸೋ ತಾಕತ್ತು ನಮಗಿಲ್ಲ ಅಂತ ಅಮೆರಿಕದವರಿಗೆ ಈಗ ಗೊತ್ತಾಗ್ಬಿಟ್ಟಿದೆ. ಅಂಥದ್ದೊಂದು ಎಡವಟ್ಟು ನಾವು ನಮ್ಮ ಬಾಗಿಲಲ್ಲಿ ಇಟ್ಕೊಂಡಿದ್ದೇವೆ. ನಾವು ನೋಡಿದ್ರೆ ಓಟ್ ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಿದ್ದೇವೆ ಅಂತ. ದೇ ಆರ್ ಪ್ರಪೋಸಿಂಗ್. ಅಷ್ಟಿಷ್ಟೆಲ್ಲ ಕಡಿಮೆ ಅಂದ್ರೂ 150 ಲಕ್ಷ ಕೋಟಿ, ಅದಕ್ಕೆ ಮೀರಿದದು. ಅದು ಬೆಲೆ ಕಟ್ಟಲಾಗದಷ್ಟು ಐರನ್ ಡೋಮ್ ರಚಿಸೋದಂತೆ. ಬಂದು ಬೀಳ್ತಿದ್ರೆ ಆ ಬಲೂನ್ ತರ ಇದೇ ಆ ರಕ್ಷಾ ಕವಚ. ಏನು ಮಾಡಿದ್ರು ತನ್ನ ಊರಿನಲ್ಲಿ ತಾನೇ ಬೆಂಕಿ ಹಚ್ಕೊಬಿಟ್ಟಿದ್ದಾನೆ. ಅವನನ್ನೊಬ್ಬ ಶೂಟ್ ಮಾಡೋಕ್ ಬಂದವನು ಹೇಳಿರುವ ಮೊಟ್ಟ ಮೊದಲ ಮಾತೇನು ಗೊತ್ತಾ? ಶಿಶುಕಾಮಿ. ನೆನಪಿಟ್ಟುಕೊಳ್ಳಿ, ಶಿಶುಕಾಮಿ. ಮಕ್ಕಳು ಕೂಡ ಅನ್ನೋದು ನಾನು ನೋಡದೆ ಅತ್ಯಾಚಾರ ಮಾಡತಕ್ಕಂಥ ಅತ್ಯಾಚಾರಿ ಇವನು ನಮಗೆ ನಾಯಕನಾಗಿರ್ಬೇಕಾ ಅನ್ನತಕ್ಕಂಥದ್ದನ್ನ ಹೇಳ್ತಾನೆ. ನಮ್ಮ ಕ್ರೈಸ್ತ ಧರ್ಮದಲ್ಲಿ ಇದನ್ನು ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ಇನ್ನು ಎಷ್ಟು ದಿನ ಇರೋದು, ಸುಟ್ಟು ಬಿಸಾಕ್ಬೇಕು ಅನ್ನತಕ್ಕಂಥದ್ದನ್ನ ಆ ಶಿಕ್ಷಕ, ಒಬ್ಬ ಟೀಚರ್ ಗನ್ ಎತ್ಕೊಂಡು ಹೋಗಿ ಸುಡ್ಲಿಕ್ಕೆ ಹೋಗ್ತಾನೆ. ನೋಡಿ, ಹಿಂಗೆ ಆಗೋದು. ಹಿರಣ್ಯಕಶಿಪು ಕೂಡ ಹಾಗೆ. ಯಾವಾಗ ಹಿರಣ್ಯಾಕ್ಷನ ಸಾವಾಗುತ್ತೋ ತಪಸ್ಸಿಗೆ ಹೋಗ್ತಾನೆ. ಎಂತೆಲ್ಲಾ ವರಗಳನ್ನ ಕೇಳ್ತಾನೆ ಗೊತ್ತಾ? ಅದಕ್ಕೆ ಹೇಳೋದು, ನಮಗೆ ಮದುವೆರಿದಾಗ ನಾವೇನ್ ಅನ್ಕೋತೀವಿ ಗೊತ್ತಾ? ನಮ್ಮ ಪ್ಲಾನ್ ಎಲ್ಲ ಕರೆಕ್ಟು, ನಮ್ಮ ಆಲೋಚನೆ ಎಲ್ಲ ಕರೆಕ್ಟು, ನಮ್ಮ ಚಿಂತನೆ ಎಲ್ಲ ಕರೆಕ್ಟು, ನಮ್ಮ ಡಿಸಿಷನ್ ಎಲ್ಲ ಕರೆಕ್ಟು. ಖಂಡಿತ ಅಲ್ಲ. ಅವನಿಗೆ ಮಾತ್ರ ಗೊತ್ತು ಅದನ್ನ ಬ್ರೇಕ್ ಮಾಡೋ, ಚಕ್ರವ್ಯೂಹವನ್ನ ಬ್ರೇಕ್ ಮಾಡೋ ತಾಕತ್ತು ಭಗವಂತನಿಗೆ ಮಾತ್ರ ಗೊತ್ತು. ನಾವು ಎಷ್ಟೇ ಬುದ್ಧಿವಂತರಾದರೂ ನಮಗೆ ನಾವೇ ತಂದಿಟ್ಕೋತೇವೆ. ನಮಗೆ ಆಪತ್ತು, ನಮಗೆ ವಿಪರೀತ ಬಲ ಬಂದಾಗ ನೋಡಿ ಅದನ್ನೇ ಆತ ಕೇಳೋದು. ಆ ವರವನ್ನ ಬ್ರಹ್ಮದೇವನಿಂದ ತಪಸ್ಸು ಮಾಡಿ ಇಡೀ ವಿಶ್ವ ವಿಜೇತ ಆಗಬೇಕು, ಸ್ವರ್ಗಾಧಿಪತಿ ಆಗಬೇಕು ಅಂತ ಹೇಳ್ಬಿಟ್ಟು ಹಿರಣ್ಯಕಶಿಪು ತಪಸ್ ಮಾಡಿ ಬ್ರಹ್ಮದೇವರು ಬಂದ್ರೆ ಕೇಳ್ತಾನೆ, ನೋಡಬೇಕು, ನನಗೆ ಅಸ್ತ್ರಗಳಿಂದ ಆಗಲಿ ಶಸ್ತ್ರಗಳಿಂದ ಆಗಲಿ ಸಾವು ಬರಬಾರದು. ಅಸ್ತು. ನನಗೆ ಬೆಳಿಗ್ಗೆ ಆಗಲಿ ರಾತ್ರಿ ಆಗಲಿ ಸಾವು ಬರಬಾರದು. ಅಸ್ತು. ಮನೆಯ ಒಳಗಡೆಯಾಗಲಿ ಮನೆಯ ಹೊರಗಡೆಯಾಗಲಿ ಸಾವು ಬರಬಾರದು. ಅಸ್ತು. ನೋಡಿ, ಒಂದೊಂದನ್ನೇ ಲಿಸ್ಟ್ ಇಟ್ಕೊಂಡು ಆತ ವರವನ್ನ ಕೇಳುತ್ತಾನೆ. ಮಕ್ಕಳು, ಯಾವುದೇ ಅಸ್ತ್ರದಿಂದ ಸಾವು ಬರಬಾರದು. ಶಸ್ತ್ರದಿಂದ ಕೂಡ. ಅಸ್ತ್ರ ಅಂದ್ರೆ ಏನು? ಈ ಒಂದು ಬ್ರಹ್ಮಾಸ್ತ್ರ ಇರಬಹುದು, ವಾರುಣಾಸ್ತ್ರ, ವಾಯುವಾಸ್ತ್ರ, ಆಗ್ನೇಯಾಸ್ತ್ರ, ಅದು ಮಂತ್ರಪೂರಿತವಾಗಿರತಕ್ಕಂಥ ಒಂದು ಅಸ್ತ್ರಗಳು. ಅದನ್ನು ಮಂತ್ರಪೂರಿತವಾಗಿ ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ ಇದನ್ನು ಪ್ರಯೋಗ ಮಾಡೋದು. ಅದಕ್ಕೆ ಎದುರಿಲ್ಲ, ತುಂಬಾ ಕಷ್ಟ, ಹೊಡೆದಾಕ್ಬಿಡುತ್ತೆ. ಸೊ ಅಂಥದ್ದೊಂದು ಅಸ್ತ್ರ. ಆಮೇಲೆ ಶಸ್ತ್ರ. ಶಸ್ತ್ರ ಅಂತ ಹೇಳಿದ್ರೆ ಅಂದ್ರೇನು? ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಇನ್ನೊಂದು ಅಂತ. ಸರಿ, ಅದು ಇಲ್ಲ ಅಂತ ಆಯ್ತು. ಆ ಗರ್ವದ ಒಂದು ಮಟ್ಟ ನೋಡಿ, ಲಿಸ್ಟ್ ಹಾಕೊಂಡು ಬಂದಿದ್ದಾನೆ. ಎಷ್ಟಾದರೂ ಶುಕ್ರಾಚಾರ್ಯರು, ಆ ದೈತ್ಯ ದಾನವರಿಗೆ ಗುರು, ಕೇಳ್ಕೊಂಡು ಬಂದು ನಾನು ಚಿರಂಜೀವಿ ಆಗ್ಬೇಕು ಅಂತ ನಾವೆಲ್ಲ ಆಗೋಲ್ಲಪ್ಪ. ನೀನು ಹುಟ್ಟಿದ ತಾನೆ ಸಾಯಲೇಬೇಕು. ಇಟ್ಸ್ ಎ ರೂಲ್. ನೀನು ಹುಟ್ಟಿದ ಮೇಲೆ ಹಾಗಾದ್ರೆ ನಿಮಗಿಲ್ವಾ? ಹೌದು, ನನಗೂ ಅಂತ್ಯವಿದೆ. ಪ್ರತಿಯೊಂದು ಕಲ್ಪಕ್ಕೂ ಅಂತ್ಯವಿದೆ, ಪ್ರತಿಯೊಂದು ಯುಗಕ್ಕೂ ಅಂತ್ಯವಿದೆ. ಪ್ರತಿಯೊಂದು ಎಗೇನ್ ಇಟ್ ಕಮ್ಸ್ ಬ್ಯಾಕ್. ಅದರಿಂದ ಅದಾಗೋದಿಲ್ಲ. ನೀನ್ ಕೇಳು, ನೀನ್ ಏನೇನ್ ಕೇಳ್ತೀವಿ ಅದೆಲ್ಲ ಕೊಡ್ತೀನಿ, ಬಟ್ ಸಾವೊಂದು ಅಂತ. ಸರಿ ಆಯ್ತು, ನನಗೆ ಅಸ್ತ್ರವಾಗಲಿ ಶಸ್ತ್ರವಾಗಲಿ. ಬೆಳಿಗ್ಗೆನೂ ಸಾಯಬಾರ್ದು ನಾನು, ರಾತ್ರಿಯೂ ಸಾಯಬಾರ್ದು. ಇರೋದು 2 ಹೊತ್ತು, ಬೆಳಗ್ಗೆ ರಾತ್ರಿ, ಹಗಲು ರಾತ್ರಿ, ಹಗಲು ಇರಳು. ಕರೆಕ್ಟ್ ಅಲ್ವಾ? ಅದೂ ಇಲ್ಲ. ಮನೆಯ ಒಳಗಡೆ ಆಗಲಿ ಯಾರಾದ್ರೂ ಬಂದು ಮನೆ ಒಳಗಡೆ ಚುಚ್ಚಾಯಿಸ್ಬೋದು. ಇಲ್ಲ, ಮನೆಯ ಹೊರಗಡೆ ಆಗಬಾರದು ಅಂತಾನೆ. ರೈಟ್.
ಪ್ರಾಣಿಗಳಿಂದಾಗಲಿ ಪಕ್ಷಿಗಳಿಂದಾಗಲಿ ಮಾನವರಿಂದಾಗಲಿ ನನಗೆ ಸಾವು ಬರಬಾರದು. ಸೂಪರ್, ಅಸ್ತು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ನನಗೆ ಸಾವು ಬರಬಾರ್ದು ಅಂದ್ರೆ ಮೇಲೆ ಹಾರ್ತಿರ್ಬೇಕಾದ್ರೆ ಡಮಾಲ್ ಅಂತ ಶೂಟು ಇಲ್ಲ, ಇಲ್ಲ ಭೂಮಿ ಮೇಲೆ ನಿಂತಿರ್ಬೇಕಾದ್ರೆ ಆಗ ಯಾರೋ ಬಂದು ಹೊಡಿಲಿಕ್ಕೆ ಬಂದ್ರು, ಅಲ್ಲೂ ಸಾವು ಬರಬಾರದು. ಒಂದೊಂದಲ್ಲ ಅವನ ಆ ಲಿಸ್ಟಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ದ ಅಂದ್ರೆ ನಾವು ಕೇಳ್ಕೊಳ್ಳೋದು ಹೀಗೆ, ನಾವು ಬದುಕುವಿನ ರೀತಿ ಹೀಗೆ, ಹಿರಣ್ಯಕಶಿಪುವಿನ ರೀತಿ. ನಮ್ಗೊಂದಷ್ಟು ದುಡ್ಡು ಕಾಸು ವ್ಯವಸ್ಥೆ ಬಂದ್ಬಿಡ್ತು ಅಂದ್ರೆ ನಾವು ಹುಚ್ಚು ಉನ್ಮಾದಕ್ಕೆ ಒಳಗಾಗಿ ಈ ರೀತಿಯ ಒಂದು ಮತ್ತಿನಲ್ಲಿ ತೇಲುತ್ತೇವೆ. ಭಗವಂತ ನೋಡಿ, ನನಗೆ ಪಂಚಭೂತಗಳಿಂದ ಸಾವು ಬರಬಾರದು. ಅಗ್ನಿಯಿಂದಾಗಲಿ, ಮಳೆಯಿಂದಾಗಲಿ, ಭೂಮಿಯಿಂದಾಗಲಿ, ವಾಯುವಿನಿಂದಾಗಲಿ, ಜಲದಿಂದಾಗಲಿ ಬರಬಾರದು. ದೇವತೆಗಳಿಂದಾಗಲಿ ಸಾವು ಬರಬಾರದು, ದಾನವರಿಂದಾಗಲಿ ಸಾವು ಬರಬಾರದು, ಮನುಷ್ಯರಿಂದಾಗಲಿ ಸಾವು ಬರಬಾರದು. ಇನ್ನು ಯಾವ ರೀತಿಯಲ್ಲಿ ಸಾವು ಕೊಡೋದು ಹೇಳಿ? ಒಬ್ಬ ಮದಾಂಧನಿಗೆ ಇಷ್ಟೆಲ್ಲ ವರಗಳು ಸೇರ್ಬಿಟ್ರೆ ಅವನು ಭೂತವಾಗಿಬಿಡ್ತಾನೆ. ನೆನಪಿಟ್ಕೊಳ್ಳಿ, ಮಹಾಭೂತವಾಗಿಬಿಡ್ತಾನೆ. ಅದು ಬ್ರಹ್ಮಭೂತ ಆಗ್ಬಿಡುತ್ತೆ, ಅದು ತಿಂದಾಕ್ಬಿಡುತ್ತೆ. ಅದೇ ರೀತಿ ಅವನು ಮಾಡಿದ್ದು ಎಲ್ಲವೂ ನನ್ನದೇ. ಮೊದಲು ವರ ಸಿಕ್ಕಿದೆ ಅವನು ಮಾಡಿದ್ದೇನು ಗೊತ್ತಾ? ಸ್ವರ್ಗದ ಮೇಲೆ ದಂಡಯಾತ್ರೆ. ಏನಕ್ಕೆ ಸ್ವರ್ಗದ ಮೇಲೆಯೇ ದಂಡಯಾತ್ರೆ ಹೋಗಬೇಕು? ಯಾಕೆ ಅಲ್ಲಿ ಹೋಗಬೇಕು? ತುಂಬಾ ಜನಕ್ಕೆ ಅದೊಂದು ಪ್ರಶ್ನೆ. ಸ್ವರ್ಗದ ಮೇಲೆನೆ ಯಾಕೆ ದೈತ್ಯರು ಎದ್ದೋಗಿ ಯುದ್ಧಕ್ಕೆ ಹೋಗ್ತಾರೆ ಅಂತ. ಒಬ್ಬ ಮನುಷ್ಯ ನೆಮ್ಮದಿಯಾಗಿದ್ದಾನೆ ಅಂದ್ರೆ ಅದೇ ಸ್ವರ್ಗ. ಒಬ್ಬ ಮನುಷ್ಯ ನೆಮ್ಮದಿಯಾಗಿದ್ದಾನೆ ಅಂದರೆ ಅದೇ ಸ್ವರ್ಗ. ಯಾರು ಒಂದು ಗೆಲುವಿನ ಹಿಂದ್ಗಡೆ ಹೋಗ್ತಾನೋ ಅದು ಅಂತ್ಯವಿಲ್ಲದ್ದು. ನೆನ್ಪಿಟ್ಕೊಳ್ಳಿ, ಅಂತ್ಯವಿಲ್ಲದ್ದು ಒಂದು ಗೆಲುವು. ಸರಿ, ನೀವೊಂದು ಲಕ್ಷಾಧಿಪತಿ ಆಗ್ಬೇಕು ಅಂತ ಅನ್ಕೊಂಡ್ರಿ, ಸರಿ ಆದ್ರಿ. ಲಕ್ಷ ಆಗಿದ ತಕ್ಷಣ ಏನು ಆಸೆ ಬರುತ್ತೆ ಗೊತ್ತಾ? ಕೋಟೀಶ್ವರ ಆಗಬೇಕು. ನಾನು ಕೋಟೀಶ್ವರ. ಸರಿ, ಕೋಟೀಶ್ವರ ಆದ್ರೆ ಸುಮ್ಮನೆ ಇರ್ತೀರಾ? ದಶಕೋಟೀಶ್ವರ ಆಗಬೇಕು. ದಶಕೋಟೀಶ್ವರ 10 ಕೋಟಿಗೆ ಬದುಕಬೇಕು. ಸರಿ, 100 ಕೋಟಿ, ಸಹಸ್ರ ಕೋಟಿ, 10,000 ಕೋಟಿ, ಲಕ್ಷ ಕೋಟಿ ಈಗ ಬಂದು ನಿಂತಿದೆ. ನಮ್ಮ ಅಂಬಾನಿ ಅದಾನಿ 25 ಲಕ್ಷ ಕೋಟಿ, 30 ಲಕ್ಷ ಕೋಟಿ ಈ ತರದ ಮಾತುಗಳನ್ನ ಕೇಳ್ತಿದ್ದೇವೆ. ಇಲಾನ್ ಮಸ್ಕ್ದಂತೂ ಕೇಳಲೇಬೇಡಿ. ಟ್ರಿಲಿಯನಿಯರ್ ಆಗ್ಬಿಟ್ಟಿದ್ದಾನೆ ಅವನು, ಟ್ವಿಂಕಲಿಯನಿಯರ್ ಆಗಿಬಿಟ್ಟಿದ್ದಾನೆ ಅವನು. ಡೆಸಿಲಿಯನ್ ಮಟ್ಟದಕ್ಕೆ ಬಂದು ಟಚ್ ಆಗತಕ್ಕಂಥದ್ದಾಗುತ್ತೆ. ಅಲ್ಲಿಗೆ ಬಂದು ನಿಂತು ಬಿಟ್ಟಿದ್ದಾನೆ. ನಿಲ್ತಾನ ಅವನು? ಇಲ್ಲ, ನಿಲ್ಲೋಲ್ಲ ಮನುಷ್ಯ. ಈ ಸಮುದ್ರ ನನ್ನದು ಅಂತಾನೆ, ಸಮುದ್ರವನ್ನು ಆಳಲಿಕ್ಕೆ ಬರ್ತಾನೆ. ಅಲ್ಲಿ ತೃಪ್ತಿ ಆಗ್ತಾನ? ಇಲ್ಲ, ಈ ಜಾಗವೆಲ್ಲ ನಂದು ಅಂತಾನೆ. ಇಟ್ ಈಸ್ ಗೋಯಿಂಗ್ ಆನ್, ಇಟ್ ಈಸ್ ಎವರ್. ಯಾವುದೇ ಪಕ್ಷ ಒಂದು ಅಧಿಕಾರಕ್ಕೆ ಬಂದಿದೆ, ಒಂದು 5 ವರ್ಷ, ನಮ್ಮ ಒಂದು ಆಡಳಿತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ವೋಟ್ ಮಾಡಬೇಡಿ, ಇನ್ನೊಬ್ಬರನ್ನ ಆಡಳಿತ ಮಾಡಿ. ಅವ್ರು ಚೆನ್ನಾಗಿ ಮಾಡಿದ್ರೆ, ನಾವು ಚೆನ್ನಾಗಿ ಮಾಡಿದ್ರೆ ನಮ್ಗೊಂದು ಆಪ್ಷನ್ ಕೊಡಿ, ನಾವು ನಿಲ್ತೇವೆ. ಇಲ್ಲ, ಯಾವ ಪಕ್ಷವೂ ಹಂಗ್ ಮಾಡೋದಿಲ್ಲ. ನೀವು ಬೇಕಾದ್ರೆ ಗಮನಿಸಿ ನೋಡಿ. ನಾವೇ ಇರಬೇಕು, ಸದಾ ಇರಬೇಕು. 50 ವರ್ಷ ರಾಜ್ಯಭಾರ, 15 ವರ್ಷ ದೊರೆ, 20 ವರ್ಷ ದೊರೆ. ನಾನೇ ಈ ಬಾರಿಯೂ ಫೈನಾನ್ಸ್ ಮಂಡಿಸ್ಬೇಕು, ನಾನೇ ಈ ಬಾರಿಯೂ ಆಳ್ಬೇಕು, ನನ್ನಿಂದಲೇ, ನನ್ನವರೇ. ಇದು ನಡೀತಲೇ ಇದೆ. ಈ ಸುತ್ತಮುತ್ತಲು ನೋಡಿ, ಯಾವ ವ್ಯಕ್ತಿ ಯಾವುದರ ಕಡೆ ನೋಡೋದೆ ಇರುವುದರಲ್ಲಿಯೇ ತೃಪ್ತಿ ಪಡುತ್ತಿರುತ್ತಾನೋ ಅದುವೇ ಸ್ವರ್ಗ. ಆ ಸ್ವರ್ಗ ಲೋಕದಲ್ಲಿ ಇರುವುದರಲ್ಲಿ ತೃಪ್ತಿ ಪಡ್ತಿರ್ತಾರೆ, ಬೇರೆ ಇನ್ನೇನು ಆಸೆಗಳಿಲ್ಲ ಅವ್ರಿಗೆ. ಅವ್ರಿಗೆ ಅನಾರೋಗ್ಯವೇ ಬರಲ್ಲ, ಆಯುಷ್ಯ ಕುಬ್ಜ ಆಗೋದಿಲ್ಲ. ಯಾವಾಗ ಆಯುಷ್ಯ ಕುಬ್ಜ ಆಗೋದು ಗೊತ್ತಾ? ನಮ್ಮ ಹತ್ರ ಇಲ್ಲದ ಆಲೋಚನೆಗಳು, ಇಲ್ಲದ ವೇದನೆಗಳು, ಇಲ್ಲದ ಸಂಕಟಗಳು, ಇಲ್ಲದ ಆಪೇಕ್ಷೆಗಳು ದುಮ್ಮಿಕ್ಕಿದ್ರೆ ತಲೆ ಕೆಡಿಸಿ ಬಿಡುತ್ತೆ ನಮಗೆ. ಇದೇ ನಿಜವಾದ ಸುಖ ಅಂತ ಹೇಳ್ಬಿಟ್ಟು ಓಡುತ್ತೇವೆ. ಆ ಭ್ರಮಾಲೋಕದ ಕಡೆ ಮನುಷ್ಯನ ಆ ಒಂದು ಭಗವಂತನ ಸೃಷ್ಟಿ ಇದೆಯಲ್ಲ, ತನ್ನನ್ನು ತಾನು ಕನ್ನಡಿನಲ್ಲಿ ನೋಡ್ಕೊಂಡಾಗ ಆ ಮಾಯೆಯ ಸೃಷ್ಟಿ ಆಗ್ಬಿಡ್ತು. ಇದು ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಅದರ ಹಿಂದುಗಡೆ ಓಡತಕ್ಕಂಥದ್ದು. ನೀವು ಯಾರನ್ನಾದ್ರೂ ನೋಡಿ, ಒಂದಕ್ಕೆ ಮೇಲೆ ಒಂದು ಗಂಟು ಹಾಕೊಳ್ತಲೇ ಇರ್ತಾನೆ, ಇನ್ನೊಂದು ಗಂಟು ಹಾಕೊಳ್ತಾನೆ ಇರ್ತಾನೆ. ಬಿಚ್ಚುವುದಿಲ್ಲ, ಬಿಡುವುದಿಲ್ಲ, ಕೊಡುವುದಿಲ್ಲ. ಮೊನ್ನೆ ಆ ಪ್ರವಚನದಲ್ಲಿ ಇಂಥದ್ದೇ ನನಗೊಂದು ಹೆಣ್ಮಗು ಒಂದು ಪ್ರಶ್ನೆ ಕೇಳ್ತು, ಗುರುಗಳೇ, ನಮಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ಅಮ್ಮ ಅಪ್ಪ ನನ್ನ ಯಾವಾಗ್ಲೂ ಸದಾ ನೋಡ್ಕೊಳ್ಳೋ ಅವಕಾಶ ನಮಗೆ ಕೊಟ್ಟು ಬಿಟ್ರೆ ದೇಶದಲ್ಲಿ ವೃದ್ಧಾಶ್ರಮ ಇರಲ್ಲ ಗುರೂಜಿ.
ಅಂಥದ್ದೊಂದು ಕಾನೂನು ಬಂದರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ. ಪಕ್ಕದಲ್ಲಿ ಅವ್ರ ತಾಯಿ ಇದ್ರು, ಇನ್ನೊಬ್ಬರಿದ್ರು, ತುಂಬ ಲಕ್ಷಾಂತರ ಜನರು ಬಂದಂಥದ್ದು. ಆ ಒಂದು 5 ಜನ ಬಂದು ನಿಂತ್ಕೊಂಡು ಮಾತಾಡಿಸ್ಬೇಕಾದ್ರೆ ಆಕೆ ಹೇಳಿದ ಮಾತು ನಿಜವಾಗ್ಲೂ ಎಷ್ಟು ಸುಂದರವಾದದ್ದು. ಯೋಚನೆ ಮಾಡಿ ನೋಡಿ. ಪ್ರತಿ ಮನೆಯಲ್ಲೂ ಇವತ್ತು ತುಂಬ ಜನ ಗಂಡು ಮಕ್ಕಳು ನೋಡ್ಕೋತಿಲ್ಲ, ಅಮ್ಮ ಅಪ್ಪನ ತಗೊಂಡೋಗಿ ವೃದ್ಧಾಶ್ರಮ ಸೇರಿಸ್ಬಿಡ್ತಿದ್ದಾರೆ. ಹಾಗೆ ಹೀಗೆ ನಮಗೆ ನಮ್ಮ ಅಮ್ಮ ಅಪ್ಪನ ನೋಡ್ಕೊಳ್ಳೋ ಸೌಭಾಗ್ಯ ಸಿಕ್ಬಿಟ್ರೆ ವೃದ್ಧಾಶ್ರಮ ಇರಲ್ವಲ್ಲ ಗುರುಜಿ ಅಂತ. ತುಂಬ ಒಳ್ಳೇದಮ್ಮ, ತುಂಬ ಸುಂದರನಮ್ಮ. ಹೇಳಿದ ಒಂದೇ ಮಾತು, ಪ್ರತಿಯೊಂದು ಹೆಣ್ಣು ತನ್ನ ಮನೆಯ ಅತ್ತೆ ಮಾವನನ್ನ ತನ್ನ ತಾಯಿ ಹಾಗೂ ತಂದೆ ಅಂತ ನೋಡ್ಕೊಬಿಟ್ರೆ ಈ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ವೃದ್ಧಾಶ್ರಮ ಇರಲ್ಲ ಪುಟ್ಟ. ಹೋದ ಮನೆಯಲ್ಲಿರೋ ಆ ವೃದ್ಧ ದಂಪತಿಗಳನ್ನ ತಂದೆ ತಾಯಿ ಅಂತ ನೋಡ್ಕೊಳ್ಳಿ, ಅವರನ್ನ ಅವ್ರ ಥರ ಪ್ರೀತಿಸಿ, ಅವರನ್ನ ನಿಮ್ಮವರಾಗಿ ಒಪ್ಕೊಳ್ಳಿ, ನಿಮ್ಮದು ಅಂತ ಒಪ್ಕೊಳ್ಳಿ. ಆಗ ನೋಡಿ, ನಮ್ಮ ರಾಜ್ಯ ಅಲ್ಲ, ನಮ್ಮ ಊರಲ್ಲ, ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ವೃದ್ಧಾಶ್ರಮ ಇರುವುದಿಲ್ಲ. ಆ ಮಗು ಬಾಯಿ ಬೀಗ ಬಿದ್ಬಿಡ್ತು. ಇದೇ ಹಿರಣ್ಯಕಶಿಪು ಅನ್ನೋದು. ನಾವು ಈ ರೀತಿಯೇ ಮಗ ಜವಾಬ್ದಾರಿಯಿಂದ ನೋಡ್ಕೋತಿಲ್ಲ, ನಿಜ, ನಮಗೆ ಕೊಟ್ಬಿಡಿ ನಾವು ನೋಡ್ಕೋತೀವಿ ಅಂತಿದ್ರಿ, ಸರಿಯೇ. ಆದರೆ ಹೋದ ಮನೆಗೆ ಹಿರಣ್ಯಕಶಿಪುವಿನ ರೀತಿ ಸ್ವರ್ಗದ ಮೇಲೆ ದಂಡಯಾತ್ರೆ. 30-35 ವರ್ಷ ಕಷ್ಟಪಟ್ಟು ಬೆಳೆಸಿರೋ ಮಗ ಇರುತ್ತೆ, ಅನುಬಂಧ, ಅಲ್ಲೊಂದು ಮೋಹ ಇರುತ್ತೆ, ಪಾಶ ಇರುತ್ತೆ. ನನ್ನ ಮಗ ಬರೋಳು ಹೇಗಿರ್ತಾಳೋ, ಹೆಂಗ್ ನೋಡ್ತಾಳೋ, ಏನ್ ಮಾಡ್ತಾಳೋ, ನನ್ನನ್ನು ಎಲ್ಲಿ ಹೊರಗಡೆ ಹಾಕ್ಬಿಡ್ತಾಳೋ, ನನ್ನನ್ನು ತುಳಿದು ಹಾಕ್ಬಿಡ್ತಾಳೋ ಅನ್ನೋ ಒಂದು ಇದರಿಂದ ಒಂದು ಸಣ್ಣದಾಗಿ ಮಾಡ್ತಾರೆ. ಇಲ್ಲ ಅಂತಲ್ಲ, ನೀವು ಪ್ರೀತಿಸ್ಬಿಟ್ಟು ನೋಡಿ, ಅಮ್ಮ ಅಂತ ಹಂಗೆ ಅಪ್ಕೊಂಡ್ಬಿಟ್ಟು ನೋಡಿ, ಅಮ್ಮ ನೀನೇ ನನಗೆ ಅಮ್ಮ ಅಂತ ಹೇಳ್ಬಿಡಿ. ಖಂಡಿತ ವೃದ್ಧಾಶ್ರಮಗಳು ಇಡೀ ಪ್ರಪಂಚದಲ್ಲೇ ಇರೋದಿಲ್ಲ. ಆ ಒಂದು ಹೇಸಿಗೆ ಬಂದಿರೋದೇ ಅಮೇರಿಕದಿಂದ. ವೃದ್ಧಾಶ್ರಮ ಅನ್ನೋದು ನಮ್ಮೂರಲ್ಲಿ ಇರಲಿಲ್ಲ, ನಂಬ್ತೀರಾ? ವೃದ್ಧಾಶ್ರಮ ನಮ್ಮ ಊರಿನಲ್ಲಿ ಇರಲಿಲ್ಲ. ನಮ್ಮೂರಲ್ಲಿ ಇದ್ದಿದ್ದು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥ, ಅವರೂರಲ್ಲಿ ವೃದ್ಧಾಶ್ರಮ. ಮದುವೆಗೆ ಮೊದಲೇ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಐ ಡೋಂಟ್ ಕೇರ್ ಅಂತ. ಮದುವೆಗೆ ಮೊದಲೇ ಮಕ್ಕಳನ್ನು ಹೊರಗಡೆ ಹಾಕಿರ್ತಾರೆ ಅವರು. ಅಂಥದ್ದೊಂದು ಒಂದು ರೀತಿ ಕಲುಷಿತ ಹಿರಣ್ಯಕಶಿಪುವಿನ ಭಾವ ನೋಡಿ. ಈ ಪ್ರಶ್ನೆಗಳು, ಅದಕ್ಕೆ ಸ್ವರ್ಗದ ಮೇಲೆ ದಂಡಯಾತ್ರೆ. ಅವ್ರು ಚೆನ್ನಾಗಿದಾರಲ್ವಾ, ಇರೋದ್ರಲ್ಲಿ ಚೆನ್ನಾಗಿದಾರಲ್ವಾ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದಾರಲ್ವಾ, ಒಡ ಹುಟ್ಟದವರ ಬಾಂಧವ್ಯ ಚೆನ್ನಾಗಿದೆಯಲ್ವಾ, ಇಷ್ಟೆಲ್ಲ ಚೆನ್ನಾಗಿದಾರಲ್ವಾ. ನೋಡಿ, ಸ್ವರ್ಗ ಅಂದ್ರೆ ಅದೇ. ಯಾವ ಸೊಸೆ ತನ್ನ ಅತ್ತೆ ಮಾವನನ್ನ ಒಂದು ವಿಶೇಷವಾಗಿ ಅಮ್ಮ ಅಪ್ಪನಿಗಿಂತಲೂ ಮೇಲಾಗಿ ತನ್ನ ಒಂದು ನಾದಿನಿ, ಅತ್ತಿಗೆ, ವಾರಗಿತ್ತಿ ಈ ಥರ ಇರೋ ಕುಟುಂಬದಲ್ಲಿ ಇವರೆಲ್ಲ ನನ್ನ ಅಕ್ಕ ತಂಗಿರು. ಒಂದು ಅಕ್ಕ ಏನಾದ್ರು ಅಂದ್ರೆ ತಂಗಿ ಬೇಜಾರು ಮಾಡ್ಕೋತಾಳ, ಒಂದು ತಂಗಿ ಏನಾದ್ರು ಅಂದ್ರೆ ಅಕ್ಕ ಬೇಜಾರು ಮಾಡ್ಕೋತಾಳ, ಮುನಿಸ್ಕೋತಾಳ, ಅಲ್ಲಿಗೆ ಹತ್ರ ಆಗ್ತಾಳೆ. ನೀವು ನೋಡಿ, ತುಂಬಾ ಮನೆಗಳಲ್ಲಿ ಆ ಬಾಂಧವ್ಯವೇ ಇಲ್ಲ. ನನ್ನ ಗುರುಗಳ ಕುಟುಂಬದಲ್ಲೂ ನಾನು ನೋಡಿದ್ದೇನೆ, ದೊಡ್ಡ ಕುಟುಂಬ, ಅವ್ರು ಬಂದು ಏನೋ ಮಾತಾಡುವಾಗ ಚಳಕ್ಕನ್ನುತ್ತೆ. ಏನ್ ಗುರುಗಳ ಅಂದ್ರೆ, ಏನ್ ಮಾಡೋದು, ಬಿಸಿ ತುಪ್ಪ ನುಂಗ್ಲಿಕ್ಕಾಗಲ್ಲ, ಅಕ್ಕ ತಂಗಿ ಹಿಂಗೆ ಕಣೋ, ಏನ್ ಮಾಡೋದು, ಈಕೆನ್ನು ಹಾಗೆ ಕಣೋ, ಒಂದು ಸಣ್ಣದಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಳೆ ಕಣೋ. ನಾನು ಬೇಕು, ಆದ್ರೆ ನನ್ನವ್ರನ್ನ ಮಾತ್ರ ಒಂದು ಸಣ್ಣದಾಗಿ ಎಲ್ಲೋ ಒಂದು ಗೊತ್ತಿದೆ ಕಣೋ. ಏನು ಹೇಳದೆ ಮನೆ ಯಜಮಾನನಾಗಿ ಒಳಗಡೆಯೇ ಬೆಂದ್ಕೊಂಡು ಸುಮ್ಮನೆ ಎದ್ಬಿಟ್ಟಿದ್ದೀನಿ ಕಣೋ. ಮನೆ ಯಜಮಾನ ಹಾಗೆ ಬಾಯಿ ಬಿಚ್ಚಿಬಿಟ್ರೆ ಹೋಯ್ತು. ಮೊದಲು ತುಂಬಾ ಬಾಯಿ ಬಿಚ್ಚಿಬಿಡ್ತಿದ್ದೆ ಕಣೋ, ಹಿರಣ್ಯಕಶಿಪುವಿನ ಥರ ಬೆಂಕಿ ಆಗ್ಬಿಡ್ತಿದ್ದೆ ಕಣೋ, ಇದು ತಪ್ಪು ಅದು ತಪ್ಪು. ಆದರೆ ಈಗೀಗ ಏನು ಅನ್ನಲ್ಲ, ಏನು ಮಾಡ್ತಿದ್ರು ನನಗೆಲ್ಲ ಗೊತ್ತಾಗುತ್ತೆ. ಹೊಟ್ಟೆಲ್ಲ ಸಂಕಟ ಇಟ್ಕೊಂಡು ಹೋಗ್ಲಿ ಬಿಡು, ನಾನು ಇರೋರಿಗಷ್ಟೇ ಅಲ್ವಾ ಭಗವಂತ, ಏನೋ ಮಾಡ್ಕೊಂಡು ಹೋಗ್ಲಿ. ಅವರವರ ಭಾವಕ್ಕೆ ತಕ್ಕಂತೆ ಅನ್ನತಕ್ಕಂಥದ್ದು ಸ್ವರ್ಗದ ಮೇಲೆ ದಂಡಯಾತ್ರೆ. ಆಗ ನೋಡಿ ಭಗವಂತ ಒಬ್ಬ ಸಾಮಾನ್ಯನ ಮೇಲೆ, ಬಡವನ ಮೇಲೆ, ಏನೂ ಇಲ್ಲದವನ ಮೇಲೆ ದಂಡಯಾತ್ರೆಗೆ ಹೋದಾಗ ಆ ಪುಟ್ಟ ಎಳೆಯ ಮಗು ನೋಡಿ, ಆ ಎಳೆ ಮಗುವಿನ ಸ್ವರೂಪ, ಪ್ರಹ್ಲಾದರ ಸ್ವರೂಪ ತೋರಿಸಿರೋದೇನಕ್ಕಂದ್ರೆ ಒಬ್ಬ ಮುಗ್ಧ ಜೀವಿ ಮಗುವಿನಂತೆ ಬದುಕ್ತಿರ್ತಾನೆ. ಒಂದು ಸ್ವರ್ಗದಂತ ಬದುಕು ಕಟ್ಕೊಂಡಿರೋನು ಇನ್ನೊಬ್ರಿಗೆ ನೋವು ಕೊಟ್ಟೇ ಇರಲ್ಲ, ಅವ್ನಿಗೇನು ಗೊತ್ತೇ ಇರಲ್ಲ. ಹೀಗೆಲ್ಲ ನಡೆಯುತ್ತಾ, ಹಿಂಗೆಲ್ಲ ನಡೆಯುತ್ತಾ, ಹಿಂಗೆಲ್ಲ ಸುಳ್ಳು ಹೇಳ್ತಾರ, ಹಿಂಗೆಲ್ಲ ಮುಚ್ಚಿಡ್ತಾರ, ಹೀಗೆಲ್ಲ ಆಗುತ್ತಾ, ಒಳಗೊಂದು ಹೊರಗೊಂದು ಇನ್ನೊಂದು ಅಂತ. ಅಯ್ಯೋ ಭಗವಂತ ಅಂತ ಅವನು ಕೇಳೋದು. ಆಗ ಭಗವಂತನ ಹತ್ರ, ಅಯ್ಯ ನಮಗೆ ಯಾರೂ ಇಲ್ವಾ. ಮುಗ್ಧ ಮನಸ್ಸಿನ ವ್ಯಕ್ತಿಗಳು, ಎಳೆ ಮಕ್ಕಳು ನೋಡಿ, ಅವ್ರಿಗೇನು ಕೆಟ್ಟದ್ದು ಗೊತ್ತಿಲ್ಲ, ಅವ್ರಿಗೆ ಮೋಸ ಗೊತ್ತಿಲ್ಲ, ಕಲ್ಸೋದು ನಾವೇ, ಸುಳ್ಳು ಹೇಳೋದು ಕಲ್ಸೋದು ನಾವೇ, ಮುಚ್ಚಿಡೋದು ಕಲ್ಸೋದು ನಾವೇ. They don't have
ನೋಡಿ ಆಗ ಭಗವಂತ ಪ್ರತ್ಯಕ್ಷ. ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾನೆ ನೋಡಿ. ಬೆಳಗ್ಗೆಯೂ ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾ ಕಾಲದಲ್ಲಿ ಹೊಡೆದಾಕ್ತಾನೆ. ಮನೆಯ ಒಳಗಡೆಯೂ ಅಲ್ಲ, ಮನೆಯ ಹೊರಗಡೆಯೂ ಅಲ್ಲ, ಹೊಸಲಿನ ಮೇಲೆ ಹಿರಣ್ಯಕಶಿಪುವನ್ನು ಹಾಕೋತಾನೆ. ಆಕಾಶದಲ್ಲಾಗಲಿ ಭೂಮಿ ಮೇಲಾಗಲಿ ನನಗೆ ಸಾವು ಬರಬಾರದು ಅಂತ ಹೇಳಿರ್ತಾನೆ. ತೊಡೆ ಮೇಲೆ ಹಾಕೋತಾರೆ, ಟಚ್ ಆಗದ ಹಾಗೆ ಬಾಡಿಯನ್ನ. ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ತಗೋ, ಉಗುರಿನಿಂದಲೇ ಅವನದು ಹೇಳಿರ್ತಾನೆ. ಯಾಕಂದ್ರೆ ಹಿರಣ್ಯಾಕ್ಷನಿಗೆ ವರಾಹ ಸ್ವಾಮಿ ಚುಚ್ಚಿ ಸಾಯಿಸಿರುತ್ತಲ್ವಾ. ಪಶುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಮನುಷ್ಯರಿಂದಾಗಲಿ ಬರಬಾರದು ಅಂದ್ರೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿ ನರಸಿಂಹ ಸ್ವರೂಪ, ಆ ಉಗ್ರ ನರಸಿಂಹ ಸ್ವರೂಪ, ಅಹೋಬಿಲ ನರಸಿಂಹ ಸ್ವರೂಪ, ನನ್ನ ದೇವರಾಯನ ದುರ್ಗ ನರಸಿಂಹ ಸ್ವರೂಪ, ಒಂದ ಎಡ ಎಲ್ಲಾ ಸ್ವರೂಪಗಳು ಅಲ್ಲಿ ಉದ್ಭವಿಸಿದೆ ಸಂಧ್ಯಾಕಾಲದಲ್ಲಿ. ಆಮೇಲೆ ಹಿರಣ್ಯಾಕ್ಷನನ್ನ ಚುಚ್ಚಿ ಸಾಯಿಸಿರುತ್ತೆ. ಎದೆಗೆ ಚುಚ್ಚಿ ಸಾಯಿಸಿರುತ್ತೆ. ಮೇಲಾಗಲಿ ಕೆಳಗಡೆ ಆಗ್ಲಿ ನನಗೆ ಸಾವು ಬರಬಾರದು ಹೊಡೆದು ಅಂತ ಹೇಳಿಬಿಟ್ಟು ಹೊಟ್ಟೆಗೆ ಹಾಕ್ಬಿಟ್ಟು ಮಧ್ಯಭಾಗಕ್ಕೆ ನಾಭಿ ಭಾಗಕ್ಕೆ ಹಾಕಿ ಹಿಂಗೆ ಎಳೆಯೋದು. ಮೂತಿಗೊಡದಲ್ಲ, ಕಾಲ್ಗೊಡದಲ್ಲ, ತೊಡೆಗೊಡದಲ್ಲ, ಹೃದಯ ಕೊಡದಲ್ಲ, ಹೊಟ್ಟೆ ಮಧ್ಯಭಾಗಕ್ಕೆ ಹಾಕಿ ಹಿಂಗೆ ಅರ್ಧ ಹಾಕಿ ಕರಳುಗಳನ್ನ ಬಗದು ಮೇಲಕ್ಕೆ ಹಾಕೊಳ್ಳೋದು ಹಿರಣ್ಯಕಶಿಪುವನ್ನ ಸಂಧ್ಯಾಕಾಲದಲ್ಲಿ. ಶುಕ್ಲ ಪಕ್ಷದಲ್ಲಾಗಲಿ ಕೃಷ್ಣ ಪಕ್ಷದಲ್ಲಾಗಲಿ ಸಾವು ಬರಬಾರದು ಅಂತ ಅಷ್ಟಮಿ ದಿನ ನನ್ನ ಸ್ವಾಮಿ ಆ ಒಂದು ಸಾವು ಕೊಟ್ಟಿದ್ದು ಅಷ್ಟಮಿ ದಿನ. ಆತನಿಗೆ ನೋಡಿ ಎಂಥದೊಂದು ಲೆಕ್ಕಾಚಾರ. ಅದು ಕೃಷ್ಣ ಪಕ್ಷನೂ ಅಲ್ಲ, ಶುಕ್ಲ ಪಕ್ಷನೂ ಅಲ್ಲ, ಮಧ್ಯದಲ್ಲಿ ಅಷ್ಟಮಿ ತಿಥಿ ಎಂದು ನಾವು ಅದಕ್ಕೆ ನರಸಿಂಹ ಅಷ್ಟಮಿ ಅಂತ ಕೂಡ ಪ್ರಾರ್ಥನೆ ಮಾಡಿಕೊಳ್ಳತಕ್ಕಂಥದ್ದು. ಅಂದ್ರೆ ನಾವು ಎಷ್ಟು ಬುದ್ಧಿವಂತರು, ಎಷ್ಟು ಶಕ್ತಿವಂತರು, ಚೈತನ್ಯವಂತರು, ಟೆಕ್ನಾಲಜಿ, AI, ಇನ್ನೊಂದು ಅನ್ನತಕ್ಕಂಥದ್ದು ನಾವು ಏನೇ ಅಂದುಕೊಂಡರೂ ದೇರ್ ಇಸ್ ಅ ಚೆಕ್ಮೇಟ್. ಭಗವಂತನ ಚೆಕ್ಮೇಟ್ ಮುಂದ್ಗಡೆ ನಾವು ಯಾರೂ ನಿಲ್ಲಲ್ಲ ಮಕ್ಕಳೇ. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಈ ಒಂದು ಮಂತ್ರ ಇದೆಯಲ್ಲ, ನರಸಿಂಹರ ಮಂತ್ರ, ನೀವು ನಿತ್ಯ ಅಂದ್ಕೊಳ್ಳಿ. ಅಪಮೃತ್ಯು ದೋಷ, ಶತ್ರುಗಳ ದೋಷ, ಶತ್ರು ಭಯನಾಶನ, ಭಯಕ್ಕೆ ಭಯ ನರಸಿಂಹರು. ನೆನಪಿಟ್ಟುಕೊಳ್ಳಿ, ಭಯಕ್ಕೆ ಭಯ. ಭಯ ಅನ್ನುವವನಿಗೆ ಭಯ ಹುಟ್ಟಿಸುವವರು ನರಸಿಂಹ. ಯಾಕಂದ್ರೆ ಹಿರಣ್ಯಕಶಿಪು ಅಷ್ಟು ಭಯ ಹುಟ್ಟಿಸ್ಬಿಟ್ಟಿದ್ದ, ಅವನಿಗೆ ಭಯ ಹುಟ್ಟಿಸಿದಂಥವ್ರು ನರಸಿಂಹರು. ಸೊ ನೀವು ಪದೇ ಪದೇ ಯಾವುದೋ ಒಂದು ವಿಚಾರಗಳನ್ನ ತಗೊಂಡು ತುಂಬಾ ಭಯ ಪಡ್ತಿದ್ದೀರಿ, ಆತಂಕ ಪಡ್ತಿದ್ದೀರಿ, ಗಾಬರಿ ಪಡ್ತಿದ್ದೀರಿ ಅನ್ನತಕ್ಕಂಥದ್ದಾದರೆ ನರಸಿಂಹರ ಉಪಾಸನೆಯ ಈ ಮಂತ್ರ ಸದಾ ಜಪ ಮಾಡ್ಕೊಳ್ಳಿ. ಎಲ್ಲೋ ಯಾವುದೋ ಒಂದು ದೊಡ್ಡ ಕಾರ್ಯಕ್ಕೆ ಹೋಗ್ತಿದ್ದೀರಿ, ನಿಮ್ಮ ಶಕ್ತಿಗೆ ಮೀರಿದ್ದು
ನಿಮ್ಮ ಮೇಲೆ ಒಬ್ಬ ದಂಡಯಾತ್ರೆ ಬಂದ್ಬಿಟ್ಟಿದ್ದಾನೆ, ಮಹಾಶಕ್ತಿವಂತ. ಎಂಥ ಶಕ್ತಿವಂತನನ್ನಾದರೂ ನಿಶಕ್ತಿವಂತನನ್ನಾಗಿ ಮಾಡಿಸುವ ಶಕ್ತಿ ನರಸಿಂಹರಿಗಿದೆ. ಅದಕ್ಕೆ ನಾವು ವಿಶೇಷವಾಗಿ ಕೆಲವರಿಗೆ ಮಹಾ ಸುದರ್ಶನ ಹೋಮ ಮಾಡಿಸ್ತಾರೆ. ತುಂಬಾ ದೊಡ್ಡವರಿಗೆ, ಎಲ್ರಿಗೂ ಅಲ್ಲ. ಮಹಾ ಸುದರ್ಶನ ಯಜ್ಞವಿದೆ, ಯಾಗವಿದೆ. ಯಾಗವೂ ಇದೆ. ಇದೆಲ್ಲ ತುಂಬಾ ತಾಕತ್ತಿರೋವರಿಗೆ, ಸಾವಿರಾರು ಕೋಟಿಯ ವ್ಯವಹಾರ, ಸಾವಿರಾರು ಮಂದಿಗೆ ಅನ್ನವಿಡತಕ್ಕಂಥವರಿಗೆ ಭಯ ಜಾಸ್ತಿ. ಬಿದ್ದು ಬಿಟ್ರೆ ನಮ್ಮನ್ನು ನಂಬ್ಕೊಂಡು ನಿತ್ಯ 5,000 ಮಂದಿಗೆ ಅನ್ನ ಹೋಗ್ತಿದೆ. ಮೊನ್ನೆ ನೀವು ನಂಬೋಲ್ಲ, ಈ ಒಂದು ಸಹಸ್ರ ಚಂಡಿಕಾ ಯಾಗಕ್ಕೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಹಸುವೆ ಬೆಳಿಗ್ಗೆ ಒಂದು 5:30-6 ಗಂಟೆಗೆ ಎದ್ದು ಸ್ನಾನ ಮಾಡಿ ಇಲ್ಲಿಂದ ಹೊರಡೋ ಪ್ರಯಾಣ. ಅಲ್ಲೊಂದು ಪೂರ್ಣಾಹುತಿಯ ಒಂದು ವ್ಯವಸ್ಥೆ. ನನ್ನ ಟೀಮ್ನ ಕೇಳಿದೆ, ಇನ್ನು ಈಗ ಆರಂಭ ಆಗಿದೆ ಗುರುಗಳೇ, ಹೆಚ್ಚು ಕಡಿಮೆ 10-10:30 11 ಆಗುತ್ತೆ. ಅರೆ ಸರಿ. ಹಾಗೆ ನೀವು ನಂಬೋಲ್ಲ, ರಾಮೇಶ್ವರಂ ಕೆಫೆ ಅಲ್ಲೇ ಬೊಮ್ಮಸಂದ್ರದ ಹತ್ರ ಪುಟ್ಟದಾಗಿ ಹೋದ್ವಿ. ಹಾಗೆ ಕುಳಿತು ಅಲ್ಲೊಂದು ಪ್ರಸಾದ. ನಿಜವಾಗ್ಲೂ ಆ ಫೀಲ್ ಬಂತು. ನಮ್ಮ ಕನ್ನಡದವರು ಒಂದು ಹೋಟೆಲನ್ನ ಇಷ್ಟು ಒಂದು ಶಿಸ್ತುಬದ್ಧವಾಗಿ, ಒಂದು ಕಾರ್ಪೊರೇಟ್ ಸ್ಟೈಲು ಇದೆ, ಸ್ಪಿರಿಚುವಲ್ ಸ್ಟೈಲು ಇದೆ. ಅಲ್ಲೊಂದು ಗೋಶಾಲೆ ನೋಡಿದೆ, ಅಲ್ಲೊಂದು ವಿನಾಯಕನನ್ನ ನೋಡಿದೆ, ಅಲ್ಲೊಂದು ಕುಳಿತುಕೊಂಡು ತಿನ್ನುವ ಭೋಜನ, ಒಂದು ಟ್ರೆಡಿಷನಲ್ ಭೋಜನ ಇದನ್ನ ನೋಡಿದೆ. ಸೂಕ್ಷ್ಮವಾಗಿ ಅಲ್ಲಿರೋ ಯಾರೋ ಹೆಡ್ ನೋಡ್ಬಿಟ್ಟಿದ್ದಾರೆ. ನಮ್ಮ ಮೇಡಮ್ಗೆ, ದಿವ್ಯಮ್ಮನಿಗೆ ಬಾಡಿ ಗಾರ್ಡ್ ಓಡ್ ಬಂದು, ಗುರುಜಿ ಇದೇನಿದು ಮೇಡಮ್ಗೆ ಹೇಳಿದ್ರೆ, ಅದಕ್ಕೆಪ್ಪ ಹೇಳಿಲ್ಲ, ಎಲ್ಲ ಬೇಡ, ನಮ್ಮದಿದ್ದು ನಮ್ಮ ಕನ್ನಡದವ್ರದ್ದು. ಇನ್ನೊಂದು ಸಂಸ್ಥೆ ಕಟ್ಟಿದರೆ ಇಷ್ಟು 1000 ಮಂದಿಗೆ, ಎಷ್ಟು 1000 ಮಂದಿ ಕೆಲಸ ಮಾಡ್ತಾರೆ ಅಂತ. ಹೆಚ್ಚು ಕಡಿಮೆ 1000 ಮಂದಿ ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. 1000 ಮಂದಿಗೆ 3 ಹೊತ್ತು ಊಟ, ಬಟ್ಟೆ, ಉಳ್ಕೊಳ್ಳೋ ವ್ಯವಸ್ಥೆ. 1000 ಮಂದಿ ಊಟ ಅಂದ್ರೆ ನೆನ್ಪಿಟ್ಕೊಳ್ಳಿ, ಒಬ್ಬ ವ್ಯಕ್ತಿಯನ್ನ ಕಾಪಾಡಿದ್ರೆ 5 ಮಂದಿಯನ್ನು ಕಾಪಾಡ್ದಾಗೆ. ಸಂಬಳ ಕೊಡ್ತೀವಲ್ವಾ, ಅವ್ರನ್ನ ನಂಬ್ಕೊಂಡು ಅಮ್ಮ ಅಪ್ಪ ಗಂಡ ಹೆಂಡತಿ ಮಗು ಅಂತಿದಾರಲ್ವಾ. 5,000 ಮಂದಿಗೆ ಭಗವಂತ ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ ಮಗು? ಬೆಳಿಗ್ಗೆ 4 ಗಂಟೆಗೆ ಶುರು ಆಗುತ್ತೆ ಗುರುಜಿ, ರಾತ್ರಿ 1 ಗಂಟೆವರೆಗೂ ಇರುತ್ತೆ. ನೋಡ್ಬೇಕಿತ್ತು ಆ ರಶ್ಶು. ನಿಜವಾಗ್ಲೂ ಹೇಳ್ತಾನೆ, ಪುಟ್ಟದಾಗಿ ಒಂದು ಕಾಫಿ, ಒಂದು ಟೀ, ಒಂದು ಕೇಸರಿ ಬಾತು, ಒಂದು ಪೊಡಿ ದೋಸೆ, ಗೀ ದೋಸೆ, ಸೂಪರ್. ಆ ಬಟನ್ ಇಡ್ಲಿ ಸಾಂಬಾರು, ಗೀ, ತುಪ್ಪದ ಸಾಂಬಾರು, 2 ಉದ್ದಿನ ವಡೆ, ಒಂದು ಪೊಂಗಲ್, ಸಿಹಿ ಪೊಂಗಲ್, 480 ರೂಪಾಯಿ ಬಿಲ್ಲು. ಕೆಲವ್ರು ಇದ್ದಾರೆ ಕಿಡಿಗೇಡಿಗಳು, ಏನೇನೋ ಇಲ್ಲದೋ ಹೇಳೋದು, ಬೆಲೆ ಅಂತೆ, ಹಂಗಂತೆ ಹಿಂಗಂತೆ. ನಾನು ಸ್ವಲ್ಪ ಗಾಬರಿ ಆಗಿದ್ದೆ. ಹೇಗಿರುತ್ತೋ, ಇಷ್ಟು ದೊಡ್ಡ ಕಾಸ್ಟ್ಲಿ ಖರ್ಚು ಮಾಡಿಟ್ಟಿದ್ದಾರೆ, ಏನಿರುತ್ತೋ ಇವ್ರು ಹಾಕಿದಾಗೆ ಏನೋ 2,000 ಬಿಲ್ಲು, 3,000 ಬಿಲ್ಲು, ಒಂದು ದೋಸೆಗೆ 250 ಆಯ್ತು, 300 ಆಯ್ತು ತಗೊಂಡಿದ್ದಾಗಲ್ವಾ. ನೋಡಿ, ಸ್ವರ್ಗದ ಮೇಲೆ ದಂಡಯಾತ್ರೆ. ಯಾರು ದಂಡಯಾತ್ರೆ ಮಾಡಿದರೂ ಭಗವಂತ ಅಲ್ಲಿ ಬಂದೇ ಬರ್ತಾನೆ. ಭಗವಂತನ ಸ್ವರೂಪವಾಗಿ ನೀವು ನಂಬೋಲ್ಲ, ಅಲ್ಲಿ 8 ಲೈನ್ ನಿಂತಿದೆ ಕ್ಯೂ ಆಗಿ ತಿಂಡಿಗೆ, ಬಿಲ್ ಮಾಡಿಸ್ಕೊಳಕ್ಕೆ, ತಗೊಳಕ್ಕೆ. ಆಗಲೇ ಅಂದ್ಕೊಂಡೆ, ಎಮ್ಮಿಡ ಮಗು ಫೋನ್ ಮಾಡಿಬಿಟ್ಟಿದ್ದಾನೆ. ನಮ್ಮ ತಾಯಿ ಜೀವ ಫೋನ್, ಗುರುಜಿ ಹೇಳಬಾರ್ದಿತ್ತ ಅಂತ. ಇಲ್ಲಮ್ಮ, ಹೇಳದೇ ಬರಬೇಕು. ನಮ್ಮ ಮನೆ ಅಂದಾಗ, ನಮ್ಮದು ಅಂದಾಗ ಹೇಳದೇ ಬರಬೇಕು. ಬೇರೆಯವ್ರಿಗೆ ಮನೆಗಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು. ಇದು ನಮ್ಮದಮ್ಮ, ನಮ್ಮ ಕನ್ನಡದವ್ರದ್ದು ಸಂಸ್ಥೆ. ನಮ್ಮ ಇಷ್ಟು 1000 ಮಂದಿಗೆ ಅನ್ನ ಕೊಟ್ಟಿದ್ದೀರಿ ತಾಯಿ ಅನ್ನಪೂರ್ಣೇಶ್ವರಿ, ನಿಮ್ಗೆ ಒಲಿಲ್ಲಮ್ಮ. ಅಲ್ಲೊಂದು ಪರಮಾತಿ ಪರಮ ತೃಪ್ತಿ. ಆ ಡಿವೈನ್ ಎವ್ರಿಥಿಂಗ್. ಹೈಜಿನಿಕ್, ಕುಡಿಯೋ ನೀರಿನ ಒಂದು ವ್ಯವಸ್ಥೆ ನೋಡ್ಬೇಕು. ಅಲ್ಲೊಂದು ಬರ್ತಾರೆ ಸ್ವರ್ಗದ ಮೇಲೆ ದಂಡಯಾತ್ರೆ ಮಾಡ್ಲಿಕ್ಕೆ. ನೋಡಿ, ಈ ತರದ ಕೆಲವೊಂದು ಜಾಗಗಳಿಗೆ ಹೋಗ್ತಾ ಇರ್ತೇನೆ, ನಿಮ್ಗೆ ಹೇಳ್ತಾ ಇರ್ತೇನೆ, ನಿಮ್ಗದರ ಅನುಭವ ಬರಲಿ ಅಂತ. ನಾನು ಯಾರನ್ನು ಉತ್ಪ್ರೇಕ್ಷೆ ಮಾಡಿ ಇನ್ನೊಂದು ಅನ್ನೋದೇನಲ್ಲ. ನನ್ನ ಕಣ್ಣು ಮುಂದ್ಗಡೆ ನಾನು ಯಾರನ್ನು, ನಾ ಹೇಳಿದ್ನಲ್ಲ, ಪಕ್ಷಾತೀತ, ವ್ಯಕ್ತಿಗತವಾಗಿ ನನಗೆ ಯಾರ ಜೊತೆ ತುಂಬಾ ಹತ್ತಿರಕ್ಕೆ ನಾವು ಇರಬಾರ್ದು, ಇರುವುದೂ ಇಲ್ಲ. ನನ್ನ ಪತ್ನಿ ಜೊತೆಲೆ ನಾನು ವ್ಯಕ್ತಿಗತವಾಗಿ ತುಂಬಾ ಕನೆಕ್ಟ್ ಇಲ್ಲ. ತಪ್ಪು ಅಂದ್ರೆ ತಪ್ಪು, ಅಲ್ಲಿ ತಪ್ಪಾಗಿದೆ ಅಂದ್ರೆ ಮೌನವಾಗಿ ಸುಮ್ಮನಾಗ್ಬಿಡ್ತಾನೆ ಅಷ್ಟೇ. ಸೊ ಈ ಒಂದು ನರಸಿಂಹಾಷ್ಟಕ ಏನಕ್ಕೆ ಅಂದ್ರೆ, ಒಂದು ದಂಡಯಾತ್ರೆ ಬರ್ತದೆ ಅಂತ ಇಟ್ಕೊಳ್ಳಿ, ಮಾಡಿ ನೋಡಿ.
ತುಂಬಾ ಶಕ್ತಿ ಮೀರಿದ ಒಂದು ಪ್ರಯತ್ನ ಮಾಡ್ತಿದ್ರೆ ಅಲ್ಲೇನೋ ಅಡ್ಡಿ ಆತಂಕ ಬರ್ತಿದೆ ಅಂತ ಇಟ್ಕೊಳ್ಳಿ, ನೀವು ನರಸಿಂಹರ ಪೂಜೆಯನ್ನ ಮಾಡಿ. ಈ ನರಸಿಂಹಾಷ್ಟಕ ಮಂತ್ರವನ್ನ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೆ ಮೃತ್ಯು, ಅಪಮೃತ್ಯು ಇದೆ ದೋಷ. ಈಗ ನೋಡಿ, ಆ ಕುಜ ಶನಿ ಸಾರದಲ್ಲಿ ಶನಿಯ ಜೊತೆನಲ್ಲಿ ಕುಳಿತಿರ್ತಕ್ಕಂಥದ್ದು ಅಂಥದ್ದೊಂದು ಪ್ರಬೋಧ, ಇನ್ನೊಂದು ಆ ರೀತಿ ಫ್ರಿಕ್ಕಿಂಗ್ ಆಗ್ತಿದೆ. ಆ ಭಯವನ್ನ ಭಯಕೃತ್ ಭಯ ನಾಶನಃ ಅನ್ನತಕ್ಕಂಥದ್ದಿದೆ. ಭಯಕ್ಕೆ ಭಯ ಮಾಡ್ಕೊಳ್ಳಿ ಮಕ್ಕಳು. ಯಾರು ನಿಮ್ಮನ್ನೇನು ಆಗೋದಿಲ್ಲ. ಯಾರಿಗಾದ್ರೂ ಜಾತಕದಲ್ಲಿ ಅಪಮೃತ್ಯು ದೋಷ ಇದೆ, ಇವತ್ತು ಹೋಗಿ ನರಸಿಂಹರ ಒಂದು ಜಯಂತಿ ಹೋಗ್ಬಿಟ್ಟು, ಅಕಸ್ಮಾತ್ ಹೋಗ್ಲಿಕ್ಕಾಗಿಲ್ಲ, ಈ ಮಂತ್ರವನ್ನ ಅನುಷ್ಠಾನ ತಗೊಳ್ಳಿ, ಜಪ ತಗೊಳ್ಳಿ. ನಿಮಗಾದಾಗ ಅಷ್ಟಮಿ ದಿನ ಆದ್ರೂ ಸರಿ ಪ್ರಯತ್ನ ಮಾಡಿ, ಇಲ್ಲ ಸ್ವಾತಿ ನಕ್ಷತ್ರದ ದಿನವಾದ್ರೂ ಹೋಗ್ಬಿಟ್ಟು ಸ್ವಾಮಿ ಆವಿರ್ಭಾವ ಆಗಿರ್ತಕ್ಕಂಥ ಒಂದು ದಿನ ಹೋಗ್ಬಿಟ್ಟು ವಿಶೇಷವಾಗಿ ತಪ್ಪದೆ ಒಂದಷ್ಟು ತೊಗರಿ ಬೇಳೆ, ಆ ತೊಗರಿ ಬೇಳೆ, ಒಂದಷ್ಟು ಬೆಲ್ಲ, ನಿಮ್ ಶಕ್ತಿ 90 ಗ್ರಾಮ್ 90 ಗ್ರಾಮ್ ತುಪ್ಪ, ಸ್ವಾಮಿಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆದ್ರೂ ಯಾರಿಗಾದ್ರೂ ಕೊಟ್ಬಿಡಿ ಬಡವರಿಗೆ. 90 ಗ್ರಾಮ್ ಬೆಲ್ಲ, 90 ಗ್ರಾಮ್ ತೊಗರಿ ಬೇಳೆ, 90 ಗ್ರಾಮ್ ತುಪ್ಪ ಆಗುತ್ತಾ 900 ಗ್ರಾಮ್ 9ರ ಸಂಖ್ಯೆಯಲ್ಲಿದೆ ಆ ಶಕ್ತಿ. ಅದ್ರ ಜೊತೆಲಿ ಆಯ್ತು ಅಂದ್ರೆ ಒಂದು ಕೆಂಪು ವಸ್ತ್ರ, ಕೆಂಪು ಟವಲ್, ಒಂದು ಕೆಂಪಿಗೆ ಸಂಬಂಧಪಟ್ಟಂಥದ್ದು, ಒಂದು 9 ಮಂದಿಗೆ ಮುತ್ತೈದೆ ಸ್ತ್ರೀಯರಿಗೆ ಅಲ್ಲೆಲ್ಲೋ ಮಾಂಗಲ್ಯ ದೋಷ ಇದೆ ಅನ್ನತಕ್ಕಂಥವ್ರು ಇವತ್ತು ಮಾಡಿ ನೋಡಿ. ಅದ್ಭುತ. ನಿಮ್ಮ ಮಾಂಗಲ್ಯ ದೋಷಕ್ಕೆ ಸಂಕಲ್ಪವಾಗಿ ಸ್ವಾಮಿಯೇ ನಿಲ್ಲುತ್ತಾರೆ ನೋಡಿ. ಆತ ಕೇಳಿದ ವರಗಳನ್ನೆಲ್ಲ ಬೆದರಿಸ್ಕೊಂಡು ಬರುತ್ತೆ. ಕಂಬದಿಂದ ಬರುತ್ತಾರೆ, ಭಗವಂತ ತೋರಿಸ್ತಾರೆ. ಎಲ್ಲಿಯೂ ಇರುತ್ತೇನೆ, ನಾನು ಎಲ್ಲರಲ್ಲಿಯೂ ಇದ್ದೇನೆ, ಎಲ್ಲದರಲ್ಲಿಯೂ ಇದ್ದೇನೆ ಅನ್ನುವುದರ ಸಾಕ್ಷಾತ್ಕಾರ. ನಾವೇನ್ ಅನ್ಕೊಂಡಿದ್ರೆ ಭಗವಂತ ಎಲ್ಲಿದ್ದಾನೆ, ಎಲ್ಲಿ ನೋಡ್ತಿದ್ದಾನೆ, ನಾವು ಮಾಡೋದೆಲ್ಲ ಅನಾಚಾರ, ತಪ್ಪಿಸ್ಕೋತೀವಿ ಅನ್ಕೋತೀರ ಮಕ್ಕಳೇ. ಅಂತ ಒಂದು ಭೀಷ್ಮರು ಯಾವಾಗಲೋ ಎಷ್ಟೋ ಜನ್ಮಗಳ ಹಿಂದುಗಡೆ ಮಾಡಿದಂತ ಒಂದು ತಪ್ಪಿಗೆ ದ್ವಾಪರ ಯುಗದಲ್ಲಿ ಹೆಚ್ಚು ಕಡಿಮೆ 6 ತಿಂಗಳು ಮಲಗಿಸೋದು ನೆನಪಿಟ್ಟುಕೊಳ್ಳಿ. ಮುಳ್ಳಿನ ಆ ಬಾಣಗಳ ಮಂಚದ ಮೇಲೆ ತುಟ್ಟಾಗಿ ಎಷ್ಟೋ ಜನ್ಮಗಳ ಹಿಂದೆ ಮಾಡಿದಂತ ತಪ್ಪು, ಎಷ್ಟೋ ಜನ್ಮಗಳ ಹಿಂದೆ ಮಾಡಿದಂತ ತಪ್ಪಿಗೆ ಆ ಒಂದು ಯಮಧರ್ಮರಾಯ ವಿದುರನಾಗಿ ಬಾಧೆ ಅನುಭವಿಸ್ತಕ್ಕಂಥದ್ದಾಗುತ್ತೆ. ಎಷ್ಟೋ ಜನ್ಮಗಳ ಹಿಂದ್ಗಡೆ ನೆನಪಿಟ್ಟುಕೊಳ್ಳಿ. ಅಂದ್ರೆ ಕರ್ಮ ರಿಟರ್ನ್ಸ್. ನಾವು ಅನ್ಕೊಂಡಿದ್ದೇವೆ ನಾವು ತಪ್ಪಿಸ್ಕೋತೇವೆ, ಬಚಾವ್ ಆಗ್ಬಿಡ್ತೇವೆ. ಎಷ್ಟೋ ಜನ್ಮಗಳ ಹಿಂದ್ಗಡೆ ನಾನೇನೋ ನಿಮ್ ಸೇವೆ ಮಾಡಿರ್ಬೇಕು, ನಿಮ್ಮ ಜೊತೆ ಮಾತನಾಡೋ ಇಂಥದೊಂದು ದೈವಿಕ ಆಶೀರ್ವಾದ ಸಿಕ್ಕಿರ್ತಕ್ಕಂಥದ್ದು. ನಿಜವಾಗ್ಲು ಒಳ್ಳೇದಾಗ್ಲಿ, ನರಸಿಂಹರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ, ಚಿತ್ತಾ ನಕ್ಷತ್ರ, ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಶನಿ ಸಾರದಲ್ಲಿ ಆ ಒಂದು ಸಣ್ಣ ಬದಲಾವಣೆಯಲ್ಲಿ ಕುಳಿತಿದ್ದಾನೆ. ಬುಧನ್ ಸಾರಿಗೆ ಬಂದ್ಬಿಟ್ಟ. ಒಂದು ಸ್ವಲ್ಪ ಗಾಬರಿಗಳು ಕಡಿಮೆ ಆಗತಕ್ಕಂಥದ್ದು ಇವತ್ತಿಂದ. ಬಟ್ ಆದರೂ ಸ್ವಲ್ಪ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು ಇವುಗಳ ಕಡೆ ಎಳ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಮೇಷರಾಶಿ ಸ್ವಲ್ಪ ವ್ಯವಹಾರಗಳಲ್ಲಿ ಎಚ್ಚರಿಕೆ. ಯಾಕಂದ್ರೆ ಕುಜ ಬುಧನ್ ಸಾರಿಗೆ ಜಾರಿ ಬಿಟ್ಟ. ಈಸ್ ಆಲ್ರೆಡಿ ಕ್ರಾಸ್ಡ್. ಇಟ್ಸ್ ಎ ಗ್ರೇಟ್ ಎಸ್ಕೇಪ್. ಬಟ್ ತಲೆ ಕೆಡಿಸ್ತಾನೆ. ಆ ಬುಧ ಕೂಡ ಬುಧನ್ ಸಾರದಲ್ಲೇ ರೇವತಿ ನಕ್ಷತ್ರದಲ್ಲಿ ಇರೋದ್ರಿಂದ ಇದನ್ ಮಾಡೋಣ ಅದನ್ ಮಾಡೋಣ ಅನ್ನತಕ್ಕಂಥದ್ದು ಏನೋ ಮಾಡಿಸ್ತಾನೆ. ನಪುಂಸಕ ಯೋಗ ಅಂತ ಹೇಳ್ತಾರೆ. ಕುಜ ಬುಧ ಸೇರಿದ್ರೆ ನಪುಂಸಕ ಯೋಗ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಎರಡರ ಭಾವವು ಪ್ರಚೋದನೆ ಮಾಡುತ್ತೆ. ಆಗಾಗ ಗಂಡಸು ಸಡನ್ ಆಗಿ ಹೆಣ್ಣಿನ ಭಾವ, ಸ್ತ್ರೀತತ್ವ ಯಾಕಣ ಬೇಕು ನಮಗೆ ಅನ್ನತಕ್ಕಂಥದ್ದು. ಸೊ ಎಚ್ಚರಿಕೆ, ನುಗ್ಗಬೇಡಿ. ನಮ್ಮ ಬಲ ಅರ್ಧವಿದೆ, ಶಿಖಂಡಿ ಬಲವಿದೆ ಅಂತ ಹೇಳ್ತವೆ. ಕುಜ ಬುಧ ಸೇರಿದಾಗ ಕುಜ ಬುಧನ್ ಸಾರದಲ್ಲಿ, ಬುಧನ್ ಸಾರದಲ್ಲಿ. ಸೊ ಶಕ್ತಿಕಾರಕ ಆ ಒಂದು ಕುಜ ಬುಧನ ಆ ಒಂದು ನಾಟ್ಯ ಬೃಹನ್ನಳೆಯ ಪ್ರಭಾವ ಬಂದಾಗ ಇಂಥದ್ದೇ ಆಗಿದ್ದಿತ್ತು ಅರ್ಜುನನಿಗೆ. ಆ ಬುಧನ ಮನೆಯಲ್ಲಿ. ಅದಕ್ಕೆ ಆತನಿಗೆ ಫಲ್ಗುಣ, ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದು. ಪೂರ್ವ ಪಾಲ್ಗುಣಿ, ನಂತರ ಉತ್ತರ ಪಾಲ್ಗುಣಿ.
ಆ ಸ್ತ್ರೀ ತತ್ವದ ಭಾವಗಳಿಗೆ ಒಳಗಾಗ್ತೇವೆ. ಪುರುಷರು ಸ್ತ್ರೀಯರಂತೆ, ಸ್ತ್ರೀಯರು ಮಹಾ ಸ್ತ್ರೀಯರಂತೆ ಆಲೋಚಿಸುತ್ತಾರೆ. ಸ್ತ್ರೀಯರು ಒಂದು ರೀತಿ ಪುರುಷರಂತೆಯೂ ಕೂಡ ಯೋಚನೆ ಮಾಡಲ್ತಕ್ಕಂಥದ್ದು. ಯಾಕಂದ್ರೆ ಶುಕ್ರ ಪ್ರಬಲವಾಗಿದ್ದಾನೆ. ಎಚ್ಚರಿಕೆ. ವೃಷಭ ರಾಶಿ ಇಂಜಿನಿಯರಿಂಗ್ ವಿಭಾಗದ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳು ಅನುಕೂಲಕರ. ಇಂಟೀರಿಯರ್ ಡಿಸೈನಿಂಗ್, ಅಲಂಕಾರ, ವಾದ್ಯಗೋಷ್ಠಿ, ಮ್ಯೂಸಿಕಲ್ ಕಾನ್ಸರ್ಟ್, ಯೂಟ್ಯೂಬ್ ಅಲ್ಲಿ ರೀಲ್ಸ್ ಮಾಡೋದು, ಅಡಿಗೆಗಳ ಬಗ್ಗೆ, ತಿಂಡಿಗಳ ಬಗ್ಗೆ, ಅಲಂಕಾರಗಳ ಬಗ್ಗೆ, ಇಂಟೀರಿಯರ್ ಬಗ್ಗೆ, ವಸ್ತ್ರಗಳ ಬಗ್ಗೆ, ಬ್ಯೂಟಿಫುಲ್. ಮಿಥುನ ರಾಶಿ ಚಂದ್ರ ಕುಜನ್ ಸಾರದಲ್ಲಿದ್ದಾನೆ. ಒಂಚೂರು ತಗ 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 ಟೆನ್ಷನ್ ಆಗತಕ್ಕಂಥದ್ದು. ಬುದ್ಧಿ ಉಪಯೋಗಿಸೋ ಕೈ ಕತ್ತಿ ಕೊಟ್ಬಿಟ್ರೆ ನಾನು ಯುದ್ಧ ಮಾಡಲ ತುಂಬ ಏನಕ್ಕೆ ಕುಜನಿಗೂ ಬುಧನಿಗೂ ಆಗೋದಿಲ್ಲ ಅಂತ ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿಗೆ ಹೋಗೋ ಹೊಡಿಯೋ ತಗೊಂಡೋಗ ಅವ್ನು ಹೊಡಿತಾನೆ. ದಟ್ಸ್ ರೈಟ್. ಅವ್ನಿಗೆ ಏನ್ ಹೇಳ್ಕೊಟ್ಟಿದ್ವಿ? ಹೊಡಿಯೋ. ಈಗ ಬುಧನ ತತ್ವ ವಿಪರೀತ ಇರತಕ್ಕಂಥವ್ರಿಗೆ ಹೋಗಿ ಹೊಡಿಯೋ ಅಂದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ? ತಗೊಂಡು ಹೋಗ್ತಾನೆ, ಬರ್ತಾನೆ. ಸರ್ ತಲೆಗೊಡಿಲ್ಲ, ಕಾಲ್ಗೊಡಿಲ್ಲ ಅಂತಾನೆ. ಸರಿ ಸರ್, ರಕ್ತ ಬರೋಂಗ್ ಹೊಡಿಲ್ಲ, ರಕ್ತ ಬರದಾಗೆ ಹೊಡಿಲ್ಲ. ಸರ್ ಪೊಲೀಸ್ ಏಟ್ ಹೊಡಿಲ್ಲ, ಹೊಡೆದಿರ್ತೀನಿ ಮಾರ್ಕ್ ಕಾಣಿಸ್ಬಾರ್ದು, ಆದ್ರೆ ಒಳಗಡೆ ಕುಯ್ಯೋ ಮಯ್ಯೋ ಅಂತ ಆಗಬೇಕು. ಕೆಲವು ಏಟುಗಳಿದಾವೆ ಪೊಲೀಸ್ ಏಟುಗಳು. ಆಗ ಸ್ವಲ್ಪ ನೋವು, ಆಮೇಲೆ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಒಂದೊಂಚೂರೇ ಕ್ರ್ಯಾಕ್ ಆಗ್ತಾವಂತೆ. ಭಾರಿ ಏಟ್ ಕೊಟ್ಟವನ ಕಣೋ, ಅಂತಿಂತ ಏಟಲ್ಲ, ನಾಡಿ ನರ ಗೊತ್ತಿರೋನ ಹೊಡೆದಿರೋ ಏಟೋ ಕಣೋ ಇದು ಅಂತ ಹೇಳೋರು. ನಮ್ಮ ಅಜ್ಜನ ಕಾಲದಲ್ಲಿ ನಾವು ಕೇಳಿದ್ದೇವೆ. ನಾನು ನೋಡಿದ್ದೇನೆ ಒಬ್ಬ ವ್ಯಕ್ತಿಯನ್ನ, ಹೊಡೆದಿರೋ ಏಟಿಗೆ ಆ ವ್ಯಕ್ತಿ ಏನಾದ್ರೂ ಮಾತಾಡಿದ್ರೆ ಹಿಂಗೆ ತಿರ್ಗೋತು. ಪೊಲೀಸವ್ರು ಕರ್ಕೊಂಡೋಗಿ ಹೊಡೆದಿರೋದು. ಯಾವುದೋ ಒಂದು ಗಲಭೆ ಸಂದರ್ಭದಲ್ಲಿ ನಾನು ಕೇಳ್ತಿದ್ದೆ, ಅಪ್ಪ ಅದೇ ಅವ್ರಿಗೆ ಯಾಕೆ ಅಂದ್ರೆ ಅಪ್ಪಾಜಿ ಹೇಳ್ತಿರ್ಲಿಲ್ಲ, ಅಪ್ಪ ಮೌನಿ. ಆಗ ಅಜ್ಜ ಹೇಳಿದ್ರು, ಮಾಡಬಾರ್ದು ಮಾಡಿದ್ದ ಎತ್ತಾಕೊಂಡು ಹೋಗಿ ಪೊಲೀಸರು ಇಟ್ಟಿರೋ ಏಟದು. ರಿಲೀಸ್ ಏನೋ ಆದ, ಒಂದೊಂದೊಂದೊಂದೇ ಸ್ಪೇರ್ ಪಾರ್ಟ್ಸ್ ಹಿಂಗೆ ಆಗ್ಬಿಟ್ಟಿದೆ ಕಣೋ, ಹಿಂಗೆ ಓಡಾಡ್ತಾನೆ. ಜೀವನದಲ್ಲಿ ಇನ್ನು ಮುಟ್ಲೇಬಾರ್ದು ಯಾರನ್ನು ಅಂತ ಏಟ್ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಈಗ ಬಂದು ಅಂಥದ್ದು ಹೇಳ್ತಾನೆ. ಆಮೇಲೆ ಹೋಗೋ ಇಂಥ ಏಟ. ಈಗ ಅವನು ಎದ್ದಿದ್ದಾನೆ, ಮಲಗಿರುವಾಗ ಹೊಡಿಲ್ಲ, ಎದ್ದ ಮೇಲೆ ಹೊಡಿಲ್ಲ, ಒಳಗಡೆ ಇದ್ದಾಗ ಹೊಡಿಲ್ಲ, ಹೊರಗಡೆ ಬಂದಾಗ ಹೊಡಿಲ್ಲ, ಕತ್ಲೆ ಆದ್ಮೇಲೆ ಹೊಡಿಲ್ಲ, ಬೆಳಗ್ಗೆ ಆದ್ಮೇಲೆ ಹೊಡಿಲ್ಲ, ರಾತ್ರಿ ಹೊಡಿಲ್ಲ, ಪೊಲೀಸ್ ಕೇಸ್ ಆಗದೆ ಹಾಗೆ ಹೊಡ್ಲ. ಹಿಂಗೆ ಇವನ್ ಕೇಳೋ ಅಷ್ಟಲ್ಲ, ಅವನು ಒಡಿಸ್ಕೊಳ್ಳೋ ವ್ಯಕ್ತಿ ಇರುತ್ತಾನ ಅಲ್ಲಿ. ಯೋಚನೆ ಮಾಡಿ ನೋಡಿ. ಕತ್ತಿದ ಹೊಡ್ಲಿಕ್ಕೆ ಹೋದವನು ಇವ್ನು ಹಿಂಗ್ ಹೊಡೆದ್ರೆ ಓಕೆನಾ, ಹಂಗ್ ಹೊಡೆದ್ರೆ ಹೋದ, ಹಿಂಗ್ ಹೊಡೆದ್ರೆ ನನ್ ಮೇಲೆ ಯಾವ ಕೇಸ್ ಫಿಟ್ ಆಗುತ್ತೆ? ಮರ್ಡರ್ ಕೇಸ್ ಫಿಟ್ ಆಗುತ್ತಾ? ಹಿಟ್ ಅಂಡ್ ರನ್ ಕೇಸ್ ಫಿಟ್ ಆಗುತ್ತಾ? ಈ ಪ್ರಶ್ನೆಗಳೆಲ್ಲ ಮಾಡ್ತಾ ಇದ್ದರೆ ಅವ್ನು ನೋಡೋಗ್ಬಿಟ್ಟಿರ್ತಾನೆ. ಕರೆಕ್ಟ್ ಅಲ್ವಾ? ಅದೇ ಕುಜನ ಭಾವ ಹಂಗಲ್ಲ. ಬಾಡಿ ಅಂದ್ರೆ ಇಟ್ಟೆ ಬಂದ್ಬಿಟ್ಟಿರ್ತಾನೆ, ಸಾಯಿಸ್ ಬಂದಿರ್ತಾನೆ. ಅದಕ್ಕೆ ಹೇಳುದು ಕುಜನ ವ್ಯಗ್ರತ್ವ, ನರಸಿಂಹರ ವ್ಯಗ್ರತ್ವ, ಯೋಚನಾ ಆಲೋಚನಾ ವಿವೇಚನ ಇರೋಲ್ಲ. ಈಗ ಕುಜನ ಸಾರದಲ್ಲಿ ಚಂದ್ರ ಕುಳಿತಿರೋದ್ರಿಂದ ನಿಮ್ಗೆ ಆ ತರದ್ ಒಂದು ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗ್ತಕ್ಕಂಥದ್ದಾಗುತ್ತೆ. ಅಂಥದ್ದಿದ್ದಾಗ ಶಕ್ತಿ ತೋರ್ಸಕ್ ಹೋಗ್ಬಿಡಿ, ಬುದ್ಧಿ ಮಾತ್ರ ಉಪಯೋಗಿಸಿ. ಹೊಡಿಲಿಕ್ಕೆ ಹೇಳಿದಾರಲ್ವಾ, ನಿಮ್ಗೀಗ ಹೋದ್ರಲ್ವಾ, ಸೈಲೆಂಟ್ ಆಗಿ ಕೂತ್ಕೋಬೇಡಿ. ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ, ಹೊಡೆದ್ರೆ ಏನಾಗುತ್ತೋ, ವಾಪಸ್ ಬಂದ್ಮೇಲೆ ಇವ್ರೇನ್ ಮಾಡ್ತಾರೋ, ಯಾವ ಕೇಸ್ ಫಿಟ್ ಆಗುತ್ತೋ ಅನ್ನತಕ್ಕಂಥದ್ದು ನೀನ್ ನೋಡಿದ್ದು ದುಮ್ಕೋಕ್ ಹೋಗ್ಬೇಡಿ, ಸುಮ್ಮನೆ ಕೂತ್ಕೊಂಡ್ಬಿಡಿ. ಇವತ್ತು ಆ ಕನ್ಫ್ಯೂಷನ್ ಬೇಡ. ತುಂಬಾ ಕನ್ಫ್ಯೂಷನ್ಗಳಿದ್ದಾಗ ನಿಮ್ಗೆ ಏನ್ ಗೊತ್ತಿದೆ ಅಷ್ಟೇ ಮಾಡಿ ವಿನ ತುಂಬಾ ಒಂದು ಶಕ್ತಿ ಉಪಯೋಗ ಇವತ್ತು ಮಿಥುನ ಮಾಡಬೇಡಿ. ಇನ್ನು ವಿಶೇಷವಾಗಿ ಚಂದ್ರ ಕುಜನ ಸಾಲದಲ್ಲಿದ್ದು, ಕುಜ ಭಾಗ್ಯದಲ್ಲಿ ಶನಿ ಜೊತೆಲಿದ್ದಾಗ ಹಿರಿಯರಿಗೆ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ. ಇತ್ತೀಚೆಗೆ ಕಟಕರಾಶಿಯವರಿಗೆ ಈ ಕುಜ ಶನಿ ಸಾರಕ್ಕೆ ಬಂದಾಗ ದೊಡ್ಡದಾಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಅಂದ್ರೆ ಸುಮಾರು ಒಂದು 8 ಕೇಸ್ ಆದ್ರೂ ಕೇಳಿದ್ದೇನೆ. ಮನೆಯ ಹಿರಿಯರಿಗೆ ಅಲ್ಲೊಂದು ಆರೋಗ್ಯ ಸಮಸ್ಯೆ ಆಗಿದೆ, ಹೃದಯ, ಪಾದ, ಸರ್ಜರಿ. ತನ್ನ ಪ್ರಭಾವವನ್ನ ಸೂಚಿಸಿ ಬಿಟ್ಟಿದೆ. ಸ್ವಲ್ಪ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ನರಸಿಂಹರ ಹೆಸರಿನಲ್ಲಿ ಒಂದು ಸಣ್ಣ ಪೂಜೆ. ಬಲ ಜೀವನ, ಶಕ್ತಿ ಜೀವನ ಚೆನ್ನಾಗಿದೆ. ಟೆಕ್ನಿಕಲ್ ಕೆಲಸಗಳಿಗೆ ಬ್ಯೂಟಿಫುಲ್, ಇಂಜಿನಿಯರಿಂಗ್ ಕೆಲಸಗಳಿಗೆ ಫ್ಯಾಂಟಾಸ್ಟಿಕ್. ಸಿಂಹ ರಾಶಿ ಚಂದ್ರ ಕುಜನ ಭಾವದಲ್ಲಿರೋದು ಒಳ್ಳೆಯದು, ಬಟ್ ಕುಜ ಬುಧನ್ ಸಾರದಲ್ಲಿ ಇದ್ದಾನೆ. ಸೊ ನೀವು ಹೊಡಿಬೇಡಿ. ಯಾರ ಕೈಯಲ್ಲಿ ಓಡಿಸ್ಬೇಕು ಅದನ್ನು ಕೊಡಿ.
ನೀವು ಹೋಗಿ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಚಂದ್ರ ಬುಧನ ಮನೆಯಲ್ಲಿದ್ದಾನೆ. ಈಗ ನಾವು ಕೆಲವ್ರನ್ನ ಕೇಳ್ತಿರ್ತೀವಿ, ಮರ್ಡರ್ ಕೇಸಲ್ಲಿ ಫಿಟ್ ಆಗ್ಬಿಟ್ಟಿರ್ತಾರೆ. ಅವ್ರು ಪೊಲೀಸರಿಗೆ, ಲಾಯರ್ಗೆ ನಮ್ಮ ಮೇಲೆ ಯಾರೋ ಒಂದು ಅಗತನ ಮಾಡಿದಾನೆ, ಇನ್ನೊಂದು ಮಾಡಿದಾನೆ ಅಂತ ಕಂಪ್ಲೇಂಟ್ ಹಾಕಿದ್ರೆ ಅವ್ರು ತಗೊಬಂದು ಕೇಸ್ ಫಿಟ್ ಆದ್ರೆ ಅವ್ರು ಬೆಂಡೆತ್ತಿರೋರು. ಇವ್ರೇನ್ ಮಾಡಿರ್ತಾರೆ, ತಮ್ಮ ಶಕ್ತಿನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ, ನಾನು ಯಾರು ಗೊತ್ತಾ ಹಿರಣ್ಯಕಶಿಪು, ದಿದಿಗರ್ಭ ಸಂಜಾತ, ಯಾವ ಸಂಜಾತನೂ ಇಲ್ಲ, ಹರಿದು ಬಿಸಾಕ್ಬಿಟ್ಟ ನರಸಿಂಹ, ಹೋಗ್ಬಿಟ್ಟು ಬಡವನ ಮೇಲೆ ಬಿಟ್ಬಿಟ್ಟಿರೋದು, ಸಾಮಾನ್ಯರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಇವರು ಸುಟ್ಟು ಹೋಗೋದೆ. ಹಂಗಾಗಿ ಜೈಲುಗಳಲ್ಲಿ ಇರ್ತಾರೆ ನೋಡಿ, ತುಂಬಾ ದೊಡ್ಡವರು ಇಂಥ ಕೆಲ್ಸಗಳು. ಅದನ್ನ ಲೀಗ್, ನನ್ಗೆ ಅವನಿಂದ ತೊಂದರೆ ಬರ್ತಿದೆ ಅಲ್ವಾ, ಏನ್ ಮಾಡೋದು, ಅವನ ಮೇಲೆ ಆಕ್ಷನ್ ತಗೊಳ್ಳೋದು, ಲೀಗಲ್ ಆಗಿ ಏನ್ ಮಾಡ್ಬೇಕು. ಎಸ್, ಕಾನೂನು ಪಂಡಿತರ ಹತ್ರ ಕುಳಿತು ನನಗೆ ಅವನಿಂದ ತುಂಬಾ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ, ನಾನು ಹೋಗಿ ಹೊಡೆದ್ರೆ ನನ್ನ ಮನೆಯವ್ರಿಗೂ ದೋಷ ಆಗುತ್ತೆ, ನನಗೂ ದೋಷ ಆಗುತ್ತೆ, ನಾನು ಹೋಗಿ ಜೈಲಲ್ಲಿ ಕೂತ್ಕೋತೇನೆ, ಇಲ್ಲ ಗಲ್ಲಾಗುತ್ತೆ, ಇಲ್ಲ ಜೀವಾವಧಿ ಆಗುತ್ತೆ, ನನ್ನವ್ರು ಬಾಯ್ ಬಡ್ಕೋಬೇಕು, 3,000 ಹಸು ಇದೆ, ಹೆಣ್ಮಕ್ಳಿದೆ, ಇನ್ನೊಂದಿದೆ, ಇದೆಲ್ಲ ಏನ್ ಹೇಳಿದ್ರು ಕೋರ್ಟ್ ಕೇಳಲ್ಲ. ನಾನು ದೊಡ್ಡ ಸೂಪರ್ ಸ್ಟಾರು, ನಾನು ದೊಡ್ಡ ರಾಜಕಾರಣಿ, ನಾನು ದೊಡ್ಡ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಅವೆಲ್ಲ ಕೇಳೋದಿಲ್ಲ. ನೀನನ್ನ ಮರ್ಡರ್ ಮಾಡು ಅಂತ ಹೇಳಿದವ್ರು ಯಾರು, ಗ್ಯಾಂಗ್ ಕಟ್ಟಿ ಕಳಿಸಿದ್ದು ಯಾಕೆ, ಇದೆಲ್ಲ ಪ್ರಶ್ನೆ ಬಂದ್ಬಿಡುತ್ತೆ. ನೋಡಿ, ಇತ್ತೀಚೆಗೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ತುಂಬಾ ಪ್ರಾಬ್ಲಮ್ಸ್ ಬಂದಿರೋದು. ಈ ಒಂದು ಕೊಲೆ ಕೇಸ್ನಲ್ಲೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿಗೆ 7 ವರ್ಷದವರೆಗೂ ಶಿಕ್ಷೆ ಆಗುತ್ತೆ. ಅಲ್ಲಿ ನೋಡಿ, ಕುಜ ಶನಿ ಸಾರದಲ್ಲಿ ಲಾಕ್ ಆಗಿದ್ದಕ್ಕೆ ಶನಿ ಜೊತೆ, ಅದು ಜೊತೆನಲ್ಲಿ ಬುಧ, ಯಾರಿಗೂ ಸಹಾಯ ಮಾಡಕ್ಕೂ ನಿಮಗೆ ಯಾಕೆ ಬೇಕಿತ್ತು, ನಿಮ್ಮ ಕೆಲಸ ಅದಷ್ಟೇ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಕೆಲಸ ಮೀರಿ ಈ ಥರದ್ದು ಹೋದ್ರೇನೆ ಈ ಥರದ್ದು ಮಾಡ್ಕೊಳ್ಳೋದು. ಸೊ ಇವತ್ತು ಆ ರೀತಿಯ ಒಂದು ಭಾವ ಇರುತ್ತೆ ಸಿಂಹ. ನೀವಾಗಿ ಕೆಲವೊಂದು ಕೆದಗ್ಲಿಕ್ಕೆ ಹೋಗ್ಬೇಡಿ, ಕಾನೂನು ಪಂಡಿತರ ಅಡ್ವೈಸ್ ತಗೊಂಡು ಮುಂದಕ್ಕೆ ಹೆಜ್ಜೆ ಇಡಿ, ಗೆಲ್ತೀವಿ. ಕನ್ಯಾ ರಾಶಿ ಸೂಪರ್. ಚಂದ್ರ ಕುಜನ ಸಾರ, ಅಷ್ಟಮಾಧಿಪತಿ ಸಾರ. ಸ್ವಲ್ಪ ಒತ್ತಡಗಳಾಗುತ್ತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ಆತ್ಮೀಯರಿಗೆ ಸಂಬಂಧಪಟ್ಟಂತೆ, ಇಲ್ಲ ಆರೋಗ್ಯದಲ್ಲಿ ವಿಪರೀತ ಹೀಟ್ ಆಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ, ತಂಪು ಮಾಡ್ಕೊಳ್ಳಿ, ತಂಪಾದ ಜಾಗಗಳಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಹೀಟ್ ಇರೋ ಜಾಗ ನಿಮ್ ಕೈಯಲ್ಲಿ ಆಗೋದಿಲ್ಲ. ಅಷ್ಟಮಾಧಿಪತಿ ಕುಜ ಇರೋದ್ರಿಂದ ಸುಟ್ಟಾಗ್ಬಿಡ್ತಾನೆ, ಅಗ್ನಿ ತತ್ವ ಆತ. ಪ್ಲಸ್ ವೃಶ್ಚಿಕ ರಾಶಿ ಜಲತತ್ವ, ಅದು ಬಂದಲ್ಲಿ ನಿಲ್ಲುತ್ತೆ ನೋಡಿ. ಸೊ ಹೀಟ್ ಆಯ್ತು ಅಂತ ಕೋಲ್ಡ್ ಮಾಡ್ಕೊಂಡ್ರು ಕಷ್ಟ ನಿಮಗೆ, ಕೋಲ್ಡ್ ಆಯ್ತು ಅಂತ ಹೀಟ್ ಮಾಡ್ಕೊಂಡ್ರು ಕೂಡ ಕಷ್ಟ. ವಾದ್ಯಂ, ನಾಟ್ಯಂ, ಸಂಗೀತಂ, ಸಂಕಲನಂ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಒಂದು ಸಣ್ಣ ಕಾಂಡಿಮೆಂಟ್ಸು, ಸಣ್ಣ ಹೂವು, ಗಂಧಿಗೆ ಅಂಗಡಿ, ಅನುಕೂಲಂ. ತುಲಾ ರಾಶಿ ಸ್ವಲ್ಪ ಚಂದ್ರ 12ನೇ ಮನೆಯಲ್ಲಿ ಕುಜನ್ ಸಾರದಲ್ಲಿರೋದ್ನ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದವರ ವ್ಯವಹಾರ, ತುಂಬಾ ಗೊತ್ತಿರೋರ ಜೊತೆಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಗ್ ಮೋಸ ಮಾಡೋದು ತುಂಬಾ ಗೊತ್ತಿರೋರು, ಬೇಜಾರೇ ಮಾಡ್ಕೋಬೇಡಿ. ದಿಸ್ ಇಸ್ ದಿ ಫ್ಯಾಕ್ಟ್. ನಮಗೆ ತುಂಬಾ ಗೊತ್ತಿರುವವನೇ, ನಮ್ ಜೊತೆಲಿರೋವನೇ, ನಮ್ಮ ಸಾಧಕ ಬಾಧಕ ಎಲ್ಲ ತಿಳ್ಕೊಂಡಿರೋವನೇ ಬರೋದು ಬುಸ್ ಅಂತ ಹಾಕೋಕೆ. ನಾನು ಬಿಟ್ರೆ ಇನ್ನಿಲ್ಲ, ಎಲ್ಲ ತಿಳ್ಕೊಂಡು ಹಾಕಿಡೋದು. ಸೊ ಇವತ್ತು ತುಲಾ ರಾಶಿ ಅಂಥದ್ದೊಂದು ಸಂದಿಗ್ಧದ ಸ್ಥಿತಿಯಲ್ಲಿ ಸಿಗಾಕೊಂಡು ಏನೋ ಒಂದು ತಂದಿಟ್ಕೋತೀರಿ, ಎಚ್ಚರಿಕೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೆಲವು ಸೀಕ್ರೆಟ್ಸ್ ಅನ್ನ ಹೇಳಲಿಕ್ಕೂ ಹೋಗ್ಬಿಡಿ. ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಅವ್ರು ಹೊಗೆ ಹಾಕೊಳ್ಳಿ, ಬತ್ತಿ ಹಾಕೊಳ್ಳಿ, ಏನಾದ್ರೂ ಹಾಕೊಳ್ಳಿ, ಹೇಳಲಿಕ್ಕೆ ಹೋಗ್ಬೇಡಿ. ನಿಮ್ಮವರು ಅನ್ನುವವರೇ ಮೋಸ. ತುಲಾ ರಾಶಿಗೆ ಅಂಥದ್ದೊಂದು ಇವತ್ತು ನೋಡ್ತೀರಿ, ಎಚ್ಚರಿಕೆ. ವೃತ್ತಿಗೆ ಸಂಬಂಧಪಟ್ಟಂತೆ ಏನು ಕನ್ಫ್ಯೂಷನ್ಸ್ ಇಲ್ಲ. ವೃಶ್ಚಿಕ ರಾಶಿ ಚಂದ್ರ ಕುಜನ್ ಸಾರ, ಕುಜ ಬುಧನ್ ಸಾರ, ಗಲಿಬಿಲಿಯ ದಿನವೇ. ಚಂದ್ರ ಬಲವಾಗಿದ್ದಾನೆ, ಕುಜನ್ ಸಾರದಲ್ಲಿ ಇದ್ದಾನೆ, ಆದ್ರೆ ಬುಧನ್ ಮನೆಯಲ್ಲಿದ್ದು ಬುಧನ ಸಾರದಲ್ಲಿ ಇರೋದನ್ನ ತಲೆ ಕೆಡಿಸ್ತಾನೆ. ವ್ಯವಹಾರದ್ದು, ಕುಟುಂಬದ್ದು, ಮನೆಯದು, ಭೂಮಿದು, ಈ ಥರದ್ದು ಒಂದು ಎಕ್ಸ್ಟ್ರಾ ಸೇವಿಂಗು, ಎಕ್ಸ್ಟ್ರಾ ಇನ್ಕಮ್ಮು ಅನ್ನತಕ್ಕಂಥದಕ್ಕೆ ಹೋಗಿ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತ ಹೋಗಿ ಕೂಡ ಅಲ್ಲೊಂದು ತಪ್ಪಿಗೆ ಸಿಕ್ಕಾಕೋಗ್ಬಿಡ್ತೀರಿ. ಕುಜ ಬುಧನ ಸಾರದಲ್ಲಿ ಬಂದಿರೋದ್ರಿಂದ ಎಚ್ಚರಿಕೆ. ಧನುಸು ರಾಶಿ ಚಂದ್ರ ಕುಜನ್ ಸಾರದಲ್ಲಿರೋದು ಬ್ಯೂಟಿಫುಲ್ ಯೋಗಕಾರಕ. ಸೊ ರಕ್ಷಣಾ ಇಲಾಖೆ, ಗೋಡೌನು, ಸರ್ವಿಸಿಂಗು, ಇಂಜಿನಿಯರಿಂಗು, ಆಟೋಮೊಬೈಲು, ರಿಪೇರಿ, ಎಲೆಕ್ಟ್ರಿಕಲ್ ರಿಪೇರಿ, ಕನ್ಸ್ಟ್ರಕ್ಷನ್ ಕೆಲಸಗಳು ಬ್ಯೂಟಿಫುಲ್. ಮಕರ ರಾಶಿ ಸರ್ವಿಸ್ ಓರಿಯೆಂಟೆಡ್ ಕೊಡಿಸ್ತಕ್ಕಂಥದ್ದು, ಯಾರಿಗೋ ಗುತ್ತಿಗೆ ಕೆಲಸಗಳು ನೋಡ್ಕೊಳ್ಳೋದು,
ಈ ಒಂದು ಸೂಪರ್ವೈಸಿಂಗ್ ಮಾಡೋದು, ಅಡ್ವೈಸಿಂಗ್ ಮಾಡೋದು, ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡೋದು, ಬ್ಯಾಕ್ಗ್ರೌಂಡ್ಗಳಲ್ಲಿ ಕೆಲಸ ಮಾಡೋದು, ಟೆಕ್ನಿಕಲಿ ಒಂದು ಇನ್ಪುಟ್ ಕೊಡ್ತಕ್ಕಂಥದ್ದು, ಅದ್ಭುತವಾದಂಥ ಒಂದು ಪ್ರಗತಿಯ ದಿನ. ಮನೆಗಳು ಕೊಡಿಸೋದು, ಜಾಗ ಕೊಡಿಸೋದು, ಲಿಟಿಗೇಷನ್ ಅನ್ನ ಸಾರ್ಟ್ ಔಟ್ ಮಾಡೋದು, ಲಾಯರ್ ಆಗಿರೋದು, ಲೀಗಲ್ ಅಡ್ವೈಸರ್, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಅದ್ಭುತ. ಕುಂಭ ರಾಶಿ ಟೆನ್ಷನ್ ದಿನಾನೆ. ಚಂದ್ರನ್ಗೂ ಕುಜನ್ ಸಾರದಲ್ಲಿ ಇದ್ದಾನೆ. ಚಂದ್ರ ಅಷ್ಟಮದಲ್ಲಿ ಕುಳಿತಿರೋದೇ ಒಂದು ತಲೆನೋವು. ಅದರಲ್ಲಿ ಕುಜನ್ ಸಾರ ಸ್ವಲ್ಪ ಕೆಲಸದ ಒತ್ತಡ, ಓಡಾಟದ ಒತ್ತಡ ಇರುತ್ತೆ. ಆದರೆ ದ ಬ್ಯೂಟಿಫುಲ್ ಥಿಂಗ್ ಇಸ್ ಕುಜ ಬುಧನ್ ಸಾರದಲ್ಲಿ, ಬುಧನ್ ಸಾರದಲ್ಲಿ ಇರೋದ್ರಿಂದ ವಾಣಿಗೆ ಸಂಬಂಧಪಟ್ಟಂತ, ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಲೇಖಕರು, ಟೀಚಿಂಗು, ಪ್ರೀಚಿಂಗು, ಕೋಚಿಂಗು, ಟ್ಯೂಷನ್ನು, ಅಡ್ವೈಸರು, ಅಡ್ವರ್ಟೈಸಿಂಗು, ಮಾರ್ಕೆಟಿಂಗು, ಸೇಲ್ಸ್, ಇಂಥ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಮೀನರಾಶಿ ಕುಜನ ಭಾವದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಕುಳಿತಿದ್ದಾನೆ. ಫ್ಯಾಂಟಾಸ್ಟಿಕ್ ಪವರ್. ಟ್ರಿಗರ್ ಆಗ್ಬಿಡ್ತೀರಿ ನೀವು. ಯಾರ ಮೇಲಾದ್ರೂ ಕೋಪ, ಸಿಟ್ಟು, ದಗ್, ತಪ್ಪು ಅಂದ್ರೆ ತಪ್ಪು, ಸರಿ ಅಂದ್ರೆ ಸರಿ. ಕುಜ ಬುಧನ್ ಸಾರದಲ್ಲಿದ್ದಾನೆ. ನೋಡಿ, ಒಂದು ಮಾತು ಹೇಳ್ತಾರೆ ದೊಡ್ಡವರು, ನಮಗೆ ಮಾತು ಬರಲಿಕ್ಕೆ 2 ವರ್ಷ ಆಗುತ್ತೆ. ನಾವು ಹುಟ್ಟಿದ ಮೇಲೆ ನಮಗೊಂದು ಮಾತು ಬರಲಿಕ್ಕೆ 3 ವರ್ಷ ಆಗುತ್ತೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ತಮಾಷೆ ಏನು ಗೊತ್ತಾ, ಜೀವನ ಪರ್ಯಂತ ನಮಗೆ ಯಾವಾಗ, ಎಲ್ಲಿ, ಹೇಗೆ, ಯಾವ ರೀತಿ, ಯಾರ ಹತ್ರ ಹೆಂಗೆ ಮಾತನಾಡಬೇಕೆನ್ನುವುದು ಜೀವನ ಪರ್ಯಂತ ಕಲಿಯುತ್ತಲೇ ಇರಬೇಕಾಗುತ್ತೆ. ಮಾತೇನು 3ನೇ ವಯಸ್ಸಿಗೆ ಬಂದ್ಬಿಡ್ತು. 3ನೇ ವಯಸ್ಸು ಮಗು ಇದ್ದಾಗಲೇ 90 ವರ್ಷದ ಕತ್ತೆ ಆದ್ರೂ ಕೂಡ ಏನೇನೋ ಮಾತಾಡ್ಬಿಟ್ಟಿರ್ತೇವೆ ನಾವು. ಗಮನಿಸಿ ನೋಡಿ, 9 ಕತ್ತೆಗಳ ವಯಸ್ಸು ನಮಗೆ ಯಾವಾಗ, ಎಲ್ಲಿ, ನಾನೇನು ಗೊತ್ತೇನೋ, ಎಲ್ಲೆಲ್ಲೋ ಏನು ಗೊತ್ತೇನೋ ಅಲ್ಲ, ನಾನು ಯಾರು ಗೊತ್ತೇನೋ. ಜೀವನ ಪರ್ಯಂತ ಕೂಡ ನಾವು ಯಾರ ಹತ್ರ ಯಾವಾಗ, ಎಲ್ಲಿ, ಹೇಗೆ ಮಾತನಾಡುವುದು ಅಂತ ಕಲಿತಲೇ ಇರಬೇಕಾಗುತ್ತೆ. ನನ್ನನ್ನು ಸೇರಿಸಿ ಅಪ್ರಸ್ತುತ ಪ್ರಲಾಪನ ಆಗ್ಬಿಡುತ್ತೆ. ಏನೋ ಮಾತಾಡ್ತಾನೆ ಇವನು, ಹೇಗೆಲ್ಲ ಮಾತಾಡ್ತಾನೆ, ವಾಣಿ ಶುದ್ಧಿ ಇಲ್ಲ ಕಣೋ, ವಾಕ್ ಶುದ್ಧಿ ಇಲ್ಲ ಕಣೋ, ಎಂತೆಂತ ಅರಬೆತ್ತಲೆ ಮಾತುಗಳನ್ನ ಮಾತಾಡ್ತಾನೆ ಕಣೋ, ಅಪ್ರಬುದ್ಧ ಮಾತುಗಳನ್ನ ಮಾತನಾಡುತ್ತಾನೆ ಕಣೋ. ಸೊ ಇವತ್ತು ಚಂದ್ರ ಕುಜನ್ ಸಾರದಲ್ಲಿ ಬುಧನ್ ಮನೇಲಿ ಇರೋದ್ರಿಂದ ಯಾರಾದ್ರೂ ನಿಮ್ಮನ್ನ ಟ್ರಿಗರ್ ಪಾಯಿಂಟ್ಗೆ ರೈಸ್ ಮಾಡ್ತಾರೆ. ಆಗ ಏನ್ ಮಾಡ್ಬೇಕು ಗೊತ್ತಾ, ಮೌನ ಬಂಗಾರ, ಮಾತು ಬೆಳ್ಳಿ. ದಟ್ಸ್ ಇಟ್. ಇವತ್ತು ಎಷ್ಟು ಮೌನಕ್ಕೆ ಜಾರ್ತಿರೋ, ಆಯ್ತು ಮಾತಾಡ್ತಾನೆ ಸರ್, ಯಾರೋ ಫೋನ್ ಮಾಡಿದ್ರು ನೋಡಿ, ಒಂದು 5 ನಿಮಿಷ ಮಾತಾಡ್ಬಿಟ್ರಿ, ಆಮೇಲೆ ಪಿಕಪ್ ಮಾಡಿ. ಯಾವುದೋ ಒಂದು ವ್ಯವಹಾರದ ಕಾಲು, ಆಫೀಸ್ನ ಕಾಲು, ಏನೋ ಒಂದು ಅಂಥದ್ದೇನಿಲ್ಲ. ವಿ ವಿಲ್ ಟೇಕ್ ಒಂದು 5 ಮಿನಿಟ್ಸ್ ಯೋಚನೆ ಮಾಡಿ, ಅನಾಲಿಸಿಸ್ ಮಾಡಿ. ರೈಟ್. ಎದುರುಗಡೆ ವ್ಯಕ್ತಿ ಇವತ್ತು ನಿಮ್ಮನ್ನ ಗಲಿಬಿಲಿ ಮಾಡ್ತಾನೆ. ವ್ಯವಹಾರದ್ದು, ವ್ಯಾಪಾರದ್ದು, ಚೆಕ್ಗಳು ಸೈನ್ ಹಾಕುವಾಗ, ಡಾಕ್ಯುಮೆಂಟ್ಸ್ ಸೈನ್ ಹಾಕುವಾಗ, ಅಗ್ರಿಮೆಂಟ್ಸ್ ಸೈನ್ ಹಾಕುವಾಗ ವೆರಿ ಕೇರ್ಫುಲ್ ಮೀನರಾಶಿ. ಮಿಕ್ಕಂತೆ ವ್ಯವಹಾರ, ಉದ್ಯೋಗ, ಸಂಪಾದನೆಗೆ ಕೊರತೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.